ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಭಾಳ ಜನ ಕೇಳ್ತಾ ಇದ್ರಿ ವೀಡಿಯೋಸ್ನ ಕಂಟಿನ್ಯೂ ಮಾಡಿ ಅಂತೇಳಿ. ಆ್ಯಕ್ಚುಲಿ ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಹಾಗೆಯೇ ಬೇರೆ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಈಗ ಸ್ವಲ್ಪ ಟೈಮ್ ಸಿಕ್ಕಿದೆ, ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ಐ ಥಿಂಕ್ ತುಂಬ ಜನ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ನನಗೂ ಏನೋ ಒಂದು ಮೋಟಿವೇಶನ್ ಸಿಗ್ತಾ ಇದೆ ಸೀರೀಸ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಹಾಗೆಯೇ ವೀಡಿಯೋಸ್ನ ಲೈಕ್ ಮಾಡಿರಿ. ಕಮೆಂಟಲ್ಲಿ ನಿಮಗೆ ಹೇಗೆ ಅನ್ನಿಸ್ತಿದೆ ಸೀರೀಸ್ ಅದ್ರ ಬಗ್ಗೆ ಕೂಡ ಹೇಳ್ರಿ. ಸೊ ನನಗೂ ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಓಕೆ, ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಜಾವಾ ಮ್ಯಾಪಿಂಗ್ಸ್ ಅಂದರೆ ಸ್ಪ್ರಿಂಗ್ ಬೂಟ್ ಮ್ಯಾಪಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಸ್ಪೆಷಲಿ JPA ಮ್ಯಾಪಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಪಿಂಗ್ಸ್ ಯಾವುದಾದ್ರು ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಅದರಲ್ಲಿ ಒಂದು 1-to-1 ಮ್ಯಾಪಿಂಗು, ಹಾಗೆಯೇ 1-to-many ಮ್ಯಾಪಿಂಗು, ಹಾಗೆಯೇ ಮೆನಿ-ಟು-ಮೆನಿ ಮ್ಯಾಪಿಂಗು. ಸೊ ಈ ರೀತಿ ಡಿಫ್ರೆಂಟ್ 3 ಟೈಪ್ಸ್ ಆಫ್ ಮ್ಯಾಪಿಂಗ್ಸ್ ಇದೆ ಅಂತೇಳಿ ಅರ್ಥ ಮಾಡ್ಕೊಂಡಿದ್ವಿ. ಪ್ರಾಕ್ಟಿಕಲಿ ಯಾವುದನ್ನು ಡಿಸ್ಕಸ್ ಮಾಡಿರಲಿಲ್ಲ, ಜಸ್ಟ್ 1-to-1 ಮ್ಯಾಪಿಂಗ್ನ ಮಾತ್ರ ಡಿಸ್ಕಸ್ ಮಾಡಿದ್ವಿ, ರೈಟ್? ಆ 1-to-1 ಡಿಸ್ಕಸ್ ಮಾಡಬೇಕಾದ್ರೆ ನಾವು ಎಂಪ್ಲಾಯಿ ಹಾಗೆಯೇ ಅಡ್ರೆಸ್ ಈ ಒಂದು ರಿಲೇಷನ್ಶಿಪ್ನ ನಾವು ಎಕ್ಸಾಂಪಲಾಗಿ ತೊಗೊಂಡು ಡಿಸ್ಕಸ್ ಮಾಡಿದ್ವಿ. ಓಕೆ, ಒಂದು ಎಂಪ್ಲಾಯ್ಗೆ ಒಂದೇ ಅಡ್ರೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು 1-to-1 ಮ್ಯಾಪಿಂಗ್ ಅಂತ ಕನ್ಸಿಡರ್ ಮಾಡಿ ಡಿಸ್ಕಸ್ ಮಾಡಿದ್ವಿ, ರೈಟ್? ಸೊ ಹಾಗಾದರೆ 1-to-many ಮ್ಯಾಪಿಂಗ್ ಅಂದ್ರೇನು? ಸೊ 1-to-many ಮ್ಯಾಪಿಂಗ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಯಾವುದೆಲ್ಲ ಸ್ಟ್ರಾಟಜೀಸ್ ಇದೆ, ಓಕೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೇಮ್ 1-to-1 ಮ್ಯಾಪಿಂಗ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಯೂನಿ ಡೈರೆಕ್ಷನಲ್ಲು ಹಾಗೆ ಬೈ ಡೈರೆಕ್ಷನಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಇದರಲ್ಲೂ ಕೂಡ ಯೂನಿ ಡೈರೆಕ್ಷನಲ್ಲು ಬೈ ಡೈರೆಕ್ಷನಲ್ ಇದೆ. ಬಟ್ ನಾವು ಇಂಡಸ್ಟ್ರಿಯಲ್ಲಿ ಹಾಗೆಯೇ ಒಂದು ಲಾರ್ಜ್ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಬೇಕಾದ್ರೆ ಮೋಸ್ಟ್ ಕಾಮನ್ನಾಗಿ ಯೂಸ್ ಮಾಡೋವಂಥ ಮ್ಯಾಪಿಂಗು ಯೂನಿ ಡೈರೆಕ್ಷನಲ್ಲ, ಬೈ ಡೈರೆಕ್ಷನಲ್ಲ. ಹಾಗಾದರೆ ಯೂನಿ ಡೈರೆಕ್ಷನಲ್ನ ಯಾವಾಗ ಯೂಸ್ ಮಾಡ್ತೀವಿ, ಬೈ ಡೈರೆಕ್ಷನಲ್ನ ಯಾವಾಗ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಪ್ರಾಕ್ಟಿಕಲಾಗಿ ಎಕ್ಸಾಂಪಲ್ನ ಕೂಡ ಡಿಸ್ಕಸ್ ಮಾಡೋಣ. ಫೈನ್. ಸೊ ಸೇಮ್ ಎಕ್ಸಾಂಪಲ್ನೇ ತಗೊಳ್ಳೋಣ, ಎಂಪ್ಲಾಯಿ ಹಾಗೆಯೇ ಅಡ್ರೆಸ್. ಓಕೆ, ಸೊ 1 ಎಂಪ್ಲಾಯಿ. ಬಟ್ ಈ ಕೇಸಲ್ಲಿ ಏನಾಗುತ್ತಪ್ಪ ಅಂತಂದರೆ, ನಾವು 1-to-many ಯಾವಾಗ ಡಿಸ್ಕಸ್ ಮಾಡ್ತೀವಪ್ಪ ಅಂತಂದರೆ, 1 ಎಂಟಿಟಿ ಹ್ಯಾವಿಂಗ್ ಅ ಮಲ್ಟಿಪಲ್ ಎಂಟಿಟೀಸ್, ಅಂದರೆ ಒಂದು ಆಬ್ಜೆಕ್ಟು ಮಲ್ಟಿಪಲ್ ಆಬ್ಜೆಕ್ಟ್ಸಿಗೆ ಮ್ಯಾಪ್ ಮಾಡಬೇಕು ಅಂತ ಸಿನಾರಿಯೋ ಬಂದಾಗ ನಾವು 1-to-many ಮ್ಯಾಪಿಂಗ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ಹಾಗೆಯೇ ಅಡ್ರೆಸ್ ತೊಗೊಳ್ಳಿ. ಡು ಯು ಥಿಂಕ್ ದಟ್ ಒಬ್ಬ ಎಂಪ್ಲಾಯಿಗೆ ಒಂದೇ ಅಡ್ರೆಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಈಗ ನನಗೆ ಒಂದೇ ಅಡ್ರೆಸ್ ಇಲ್ಲ, ನನಗೆ ಆಫೀಸ್ ಅಡ್ರೆಸ್ ಇದೆ, ಪರ್ಮನೆಂಟ್ ಅಡ್ರೆಸ್ ಇದೆ, ಕರೆಂಟ್ ಅಡ್ರೆಸ್ ಇದೆ, ಹಾಗೆಯೇ ನನ್ನ ಹೋಮ್ ಅಡ್ರೆಸ್, ಹೋಮ್ ಟೌನ್ ಅಡ್ರೆಸ್ ಇದೆ, ಬೇರೆ ಬೇರೆ ಅಡ್ರೆಸ್ 3-4 ಅಡ್ರೆಸ್ ಇದೆ ನನಗೆ, ಹೌದಾ? ಸೊ ಅದೇ ರೀತಿ ಒಬ್ಬ ಎಂಪ್ಲಾಯಿಗೆ ಒಂದೇ ಅಡ್ರೆಸ್ ಇರಲ್ಲ. ಓಕೆ, ಮೇ ಬಿ ಫಸ್ಟ್ ಅಡ್ರೆಸ್, ಸೆಕೆಂಡ್ ಅಡ್ರೆಸ್, ಥರ್ಡ್ ಅಡ್ರೆಸ್, ಬೇರೆ ಬೇರೆ ಅಡ್ರೆಸ್ ಇರುತ್ತೆ. ಸೊ ಇದನ್ನು ನಾವು ಟೇಬಲಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ಯಾವ ರೀತಿ ಸ್ಟೋರ್ ಮಾಡ್ಬೋದು? ಫಸ್ಟ್ ಲೆಟ್ಸ್ ಸೇ ಅಸ್ಯೂಮ್ ದಟ್ ನಾವು ನಾರ್ಮಲ್ 1-to-many ಮ್ಯಾಪಿಂಗ್ ಗೊತ್ತಿಲ್ಲ ನಮಗೆ, ಒಂದೇ ಟೇಬಲಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ನಾವು ಯಾವ ರೀತಿ ಸ್ಟೋರ್ ಮಾಡ್ತೀವಿ? ಸೊ ಕನ್ಸಿಡರ್ ಇದು ಎಂಪ್ಲಾಯಿ ID ಅಂತ ಅಂದ್ಕೊಳ್ಳಿ. 3, 4, 5 ಈ ಥರ ಎಂಪ್ಲಾಯಿ ID ಇದೆ. ಓಕೆ, ಸೊ ಎಂಪ್ಲಾಯಿ 1, ಎಂಪ್ಲಾಯಿ 2, ಎಂಪ್ಲಾಯಿ 3, ಎಂಪ್ಲಾಯಿ 4 ಹಾಗೆಯೇ ಎಂಪ್ಲಾಯಿ 5. ಈಗ ನಾವು ಎಂಪ್ಲಾಯಿ 1ಗೆ 3 ಅಡ್ರೆಸ್ ಇದೆ ಅಂದರೆ ನಾವು ಯಾವ ರೀತಿ ಸ್ಟೋರ್ ಮಾಡ್ಬೋದು? ಬಿಕಾಸ್ ಇಟ್ಸ್ ಎ ರಿಲೇಷನಲ್ ಡೇಟಾಬೇಸ್, ಹೌದಾ? ರೋಸ್ ಮತ್ತು ಕಾಲಮ್ಸ್ ಇರುತ್ತೆ. ನಾವೇನು ಮಾಡ್ಬೋದು? ಅಡ್ರೆಸ್ ಅಂತ ಒಂದು ಕಾಲಮ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅಡ್ರೆಸ್ 1. ಬಟ್ ಎಂಪ್ಲಾಯಿ 1ಗೆ 3 ಅಡ್ರೆಸ್ ಇದೆ. ಸೊ ನಾವೇನು ಮಾಡೋಣ? 3 ಕಾಲಮ್ನ ಕ್ರಿಯೇಟ್ ಮಾಡೋಣ. ಅಡ್ರೆಸ್ 2, ಅಡ್ರೆಸ್ 3, ರೈಟ್? ಸೊ ಬಟ್ ಎಂಪ್ಲಾಯಿ 2ಗೆ ಬರೀ 2 ಅಡ್ರೆಸ್ ಇದೆ. ಓಕೆ, ಅದನ್ನು 2 ಕಾಲಮಲ್ಲಿ ಸ್ಟೋರ್ ಮಾಡ್ತೀನಿ ನಾನು. ಈ ಕಾಲಮ್ ವೇಸ್ಟ್ ಆಗುತ್ತೆ. ಓಕೆ, ಈ ಕಾಲಮಲ್ಲಿ ಏನೂ ಸ್ಟೋರ್ ಮಾಡಲಿಕ್ಕಾಗಲ್ಲ. ಓಕೆ, ಅದೇ ರೀತಿ ಎಂಪ್ಲಾಯಿ 3ಗೆ 5 ಅಡ್ರೆಸ್ ಇದೆ. ಓಕೆ, ಆವಾಗ ನಾವು ಇನ್ನೂ 2 ಎಕ್ಸ್ಟ್ರಾ ಕಾಲಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಸ್ಟ್ರಕ್ಚರ್ಡ್ ವೇಲಿ ನಾವು ಸ್ಟೋರ್ ಮಾಡಲಿಕ್ಕಾಗಲ್ಲ. ಒಬ್ಬ ಎಂಪ್ಲಾಯಿಗೆ ಒಂದೇ ಅಡ್ರೆಸ್ ಇರ್ಬೋದು, 2 ಅಡ್ರೆಸ್ ಇರ್ಬೋದು, 3 ಅಡ್ರೆಸ್ ಇರ್ಬೋದು, 4 ಅಡ್ರೆಸ್ ಇರ್ಬೋದು. ಅದನ್ನು ನಾವು ಒಂದೇ ಟೇಬಲಲ್ಲಿ ಸ್ಟೋರ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ 2 ಟೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಎಂಪ್ಲಾಯಿ ಅಂತ ಒಂದು ಟೇಬಲ್ಲು, ಅಡ್ರೆಸ್ ಅಂತ ಒಂದು ಟೇಬಲ್. ಓಕೆ, ಸೊ ಎಂಪ್ಲಾಯಿ ಟೇಬಲ್ ಏನೋ ಆಲ್ರೆಡಿ ಇದೆ ಇಲ್ಲಿ, ರೈಟ್? ಸೊ ಈಗ ಅಡ್ರೆಸ್ ಟೇಬಲ್ನ ಕ್ರಿಯೇಟ್ ಮಾಡೋಣ. ಅಡ್ರೆಸ್. ಓಕೆ, ಅಡ್ರೆಸ್ ಟೇಬಲಲ್ಲಿ ಏನಿರುತ್ತೆ? ಒಂದು ಪ್ರೈಮರಿ ಕೀ, ಅಡ್ರೆಸ್ನ ಒಂದು ಪ್ರೈಮರಿ ಕೀ ಇರುತ್ತೆ. ಅದೇ ರೀತಿ ಅಡ್ರೆಸ್ ಇರುತ್ತೆ,
ಓಕೆ, ಅದು ಯಾವ್ದು ಎಂಪ್ಲಾಯ್ದಾರ ಆಗಿರ್ಬೋದು. ಓಕೆ, ಸೊ ಅಡ್ರೆಸ್ನ ಸ್ಟೋರ್ ಮಾಡ್ತೀವಿ. ಬಟ್ ಈಗ ನಾನು ಈ ಅಡ್ರೆಸ್ ಯಾವ ಎಂಪ್ಲಾಯ್ದು ಅಂತ ನಾವೆಂಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ? ವೆರಿ ಸಿಂಪಲ್. ನಾವೇನು ಮಾಡ್ಬೋದು, ಈ ಒಂದು ಅಡ್ರೆಸ್ ಟೇಬಲಲ್ಲಿ ಒಂದು ಫಾರಿನ್ ಕೀನ, ಒಂದು ಫಾರಿನ್ ಕಾಲಮ್ನ ನಾವು ಕ್ರಿಯೇಟ್ ಮಾಡ್ಬೋದು, ವಿಚ್ ಈಸ್ ಎಂಪ್ಲಾಯಿ ಐ ಡಿ. ಸೊ ನಾವು ಪ್ರತಿಯೊಂದು ಅಡ್ರೆಸ್ನ ಸ್ಟೋರ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಆ ಅಡ್ರೆಸ್ ಒಬ್ಬ ಎಂಪ್ಲಾಯ್ದಂತೂ ಆಗಿರುತ್ತೆ, ಹೌದಾ? ಮೇ ಬಿ ಪರ್ಮನೆಂಟರ್ ಅಡ್ರೆಸ್ ಆಗಿರ್ಬೋದು, ಕರೆಂಟರ್ ಅಡ್ರೆಸ್ ಆಗಿರ್ಬೋದು, ಹೋಮ್ ಟೌನ್ ಅಡ್ರೆಸ್ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಅದು ಯಾವುದೋ ಒಂದು ಎಂಪ್ಲಾಯಿಗಂತೂ ಅಸೋಸಿಯೇಟ್ ಆಗಿರುತ್ತೆ, ಹೌದಾ? ಸೊ ಹಾಗಾದರೆ ನಾವು ಅಡ್ರೆಸ್ ಟೇಬಲಲ್ಲಿ ನಾವೇನು ಮಾಡ್ತೀವಿ, ಎಂಪ್ಲಾಯಿ ಐ ಡಿನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎಂಪ್ಲಾಯಿ ಐ ಡಿ 1. ನೆಕ್ಸ್ಟ್ ಅಡ್ರೆಸ್, ಅವ್ನು ಮೇ ಬಿ ಅಡ್ರೆಸ್ ಸೆಕೆಂಡ್ ಅಡ್ರೆಸ್ನ ಸ್ಟೋರ್ ಮಾಡ್ತಾ ಇದ್ದೀನಿ, ಅಡ್ರೆಸ್ 1, ಅಡ್ರೆಸ್ 2, ಅದು ಕೂಡ ಎಂಪ್ಲಾಯಿ ಫಸ್ಟ್ದೇ ಆಗಿರುತ್ತೆ. ಇನ್ನೊಂದು ಅಡ್ರೆಸ್ನ ಸ್ಟೋರ್ ಮಾಡ್ತೀನಿ, ಅಡ್ರೆಸ್ 3. ಓಕೆ, ಅದು ಕೂಡ ಫಸ್ಟ್ ಎಂಪ್ಲಾಯ್ದೇ ಆಗಿರುತ್ತೆ. ಇನ್ನೊಂದು ಅಡ್ರೆಸ್ ಸ್ಟೋರ್ ಮಾಡ್ತೀನಿ, ಮೇ ಬಿ ಅದು ಅಡ್ರೆಸ್ 4, ಅದು ಯಾರ್ದಾಗಿರುತ್ತೆ, ಎಂಪ್ಲಾಯಿ ಸೆಕೆಂಡ್. ಸೊ ಈ ರೀತಿ ನಾವು ಅಡ್ರೆಸ್ ಟೇಬಲಲ್ಲಿ ಎಂಪ್ಲಾಯಿ ಐ ಡಿನ ನಾವು ಫಾರಿನ್ ಕೀ ಆಗಿ ಸ್ಟೋರ್ ಮಾಡ್ಬೋದು. ಸೊ ಅವಾಗೇನಾಗುತ್ತೆ, ಪ್ರತಿಯೊಂದು ಅಡ್ರೆಸ್ಸಿಗೆ ಎಂಪ್ಲಾಯಿ ಐ ಡಿ ಅಂತೂ ಅಸೋಸಿಯೇಟ್ ಆಗೇ ಇರುತ್ತೆ, ರೈಟ್? ಸೊ ಇದರಿಂದ ಈಗೇನಾಯ್ತು, ಈಗ ಈ ಟೇಬಲಲ್ಲಿ ನೀವು ಸ್ಟ್ರಕ್ಚರಲ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ, ಎಂಪ್ಲಾಯಿ ಟೇಬಲ್ಲು, ಅಡ್ರೆಸ್ ಟೇಬಲ್ಲು, ಸೊ ಎರಡಕ್ಕೂ ಏನಿದೆ, ಇಟ್ ಹ್ಯಾಸ್ 1 to many ಮ್ಯಾಪಿಂಗ್. ಓಕೆನಾ? ಅಂದರೆ 1 ಎಂಪ್ಲಾಯಿ ಹ್ಯಾವಿಂಗ್ ಅ ಮಲ್ಟಿಪಲ್ ಅಡ್ರೆಸಸ್. ಓಕೆ, ಹಾಗಾದರೆ ನಾವು ರಿಲೇಷನಲ್ ಡೇಟಾಬೇಸಲ್ಲಿ ನಾವು ಅಂದರೆ ಒಂದು ಟೇಬಲ್ ಸ್ಟ್ರಕ್ಚರಲ್ಲಿ ಇದನ್ನು ಅಚೀವ್ ಮಾಡಿದ್ವಿ. ಬಟ್ ಹೌ ಡು ವಿ ಅಚೀವ್ ದಿಸ್ ಇನ್ ಜೆ ಪಿ ಎದಲ್ಲಿ ನಾವು ಯಾವ ರೀತಿ ಅಚೀವ್ ಮಾಡ್ಬೋದು? ಎಕ್ಸಾಕ್ಟ್ಲಿ, ಜೆ ಪಿ ಎದಲ್ಲೂ ಕೂಡ ನಮಗೆ 1 to 1 ಅನೋಟೇಷನ್ನ ಯಾವ ರೀತಿ ಪ್ರೊವೈಡ್ ಮಾಡಿದಾರಲ್ಲ, ಅದೇ ರೀತಿ 1 to many ಹಾಗೆಯೇ ಮೆನಿ ಟು 1 ಈ 2 ಅನೋಟೇಷನ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಸೊ ಈ ಅನೋಟೇಷನ್ಸ್ನ ಯೂಸ್ ಮಾಡಿ ನಾವು 2 ಟೇಬಲ್ನ ನಾವು ಮ್ಯಾಪ್ ಮಾಡ್ಬೋದು. ಓಕೆ, ಹಾಗಾದರೆ 1 to many ಅನೋಟೇಷನ್ನ ಯಾವಾಗ ಯೂಸ್ ಮಾಡ್ತೀವಿ, ಮೆನಿ ಟು 1 ಅನೋಟೇಷನ್ನ ಯಾವಾಗ ಯೂಸ್ ಮಾಡ್ತೀವಿ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಿಮಗೆ ಸಿಂಪಲ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಸೊ ನಾವು 1 to 1 ಮ್ಯಾಪಿಂಗ್ ಯೂಸ್ ಮಾಡ್ಬೇಕಾದ್ರೆ ಏನು ಮಾಡಿದ್ವಿ, ಸೊ ಎಂಪ್ಲಾಯಿ ಟೇಬಲ್ ಇತ್ತು, ಓಕೆ, ಎಂಪ್ಲಾಯಿ ಆಬ್ಜೆಕ್ಟ್ ಇತ್ತು, ಅದೇ ರೀತಿ ಅಡ್ರೆಸ್ ಆಬ್ಜೆಕ್ಟ್ ಇತ್ತು, ರೈಟ್? ಸೊ ನಾವಿಲ್ಲೇನು ಮಾಡಿದ್ವಿ, ಇಟ್ ಹ್ಯಾಸ್ ಎ 1 to 1 ಮ್ಯಾಪಿಂಗ್ ಇತ್ತು, ರೈಟ್? ಸೊ ನಾವು 1 to 1 ಮ್ಯಾಪಿಂಗ್ ಇದ್ದಾಗ ಏನು ಮಾಡಿದ್ವಿ, ಎಂಪ್ಲಾಯಿನ ನಾವು ಪ್ರೈಮರಿ ಟೇಬಲ್ ಆಗಿ ಕನ್ಸಿಡರ್ ಮಾಡಿದ್ವಿ, ಅಂದರೆ ಪೇರೆಂಟ್ ಟೇಬಲ್ ಅಂತ ಅಂದ್ಕೊಳ್ಳಿ. ಅಡ್ರೆಸ್ ಟೇಬಲ್ನ ನಾವಿಲ್ಲಿ ಚೈಲ್ಡ್ ಟೇಬಲ್ ಆಗಿ ಕನ್ಸಿಡರ್ ಮಾಡಿದ್ವಿ. ಓಕೆ, ಸೊ ಅವಾಗ ಮಾಡಿದಾಗ ನಾವೇನು ಮಾಡಿದ್ವಿ, ಎಂಪ್ಲಾಯಿ ಟೇಬಲಲ್ಲಿ ನಾವು ಒಂದು ರೆಫರೆನ್ಸ್ನ ಕ್ರಿಯೇಟ್ ಮಾಡಿದ್ವಿ, ಅಡ್ರೆಸ್ ಟೇಬಲಿನ ರೆಫರೆನ್ಸ್. ಓಕೆ, ಅಡ್ರೆಸ್ ಅಂತ ಕ್ರಿಯೇಟ್ ಮಾಡಿದ್ವಿ, ಹೌದಾ? ಒಂದು ಫೀಲ್ಡ್ನ ನಾವು ಕ್ರಿಯೇಟ್ ಮಾಡಿದ್ವಿ, ಪ್ರೈವೇಟ್ ಅಡ್ರೆಸ್ ಅಂತ ಕ್ರಿಯೇಟ್ ಮಾಡಿದ್ವಿ. ಸೊ ಅವಾಗೇನಾಗಿತ್ತು, ಓನಿಂಗ್ ಸೈಡ್ ಯಾವುದಾಗಿತ್ತು, ಪೇರೆಂಟ್ ಅಂದರೆ ಎಂಪ್ಲಾಯಿ ಸೈಡ್ ಓನಿಂಗ್ ಆಗಿತ್ತು. ಓಕೆನಾ? ಅಂದರೆ ಎಂಪ್ಲಾಯಿ ಟೇಬಲ್ ಒಳಗಡೆಗೆ ನಾವೇನು ಮಾಡಿದ್ವಿ, ಅಡ್ರೆಸ್ ಒಂದು ಕಾಲಮ್ನ ಕ್ರಿಯೇಟ್ ಮಾಡಿ, ಫಾರಿನ್ ಕೀ ಕಾಲಮ್ನ ಕ್ರಿಯೇಟ್ ಮಾಡಿ ನಾವಲ್ಲಿ ಅಡ್ರೆಸ್ನ ಸ್ಟೋರ್ ಮಾಡ್ತಾ ಇದ್ವಿ. ನಾವು ಬೈ ಡೈರೆಕ್ಷನಲ್ ಮಾಡಬೇಕಾದ್ರೆ ಕೂಡ ನಾವು ನೋಡಿದ್ವಿ, ನಾವು ಈ ಅಂದರೆ ಚೈಲ್ಡ್ ಟೇಬಲಲ್ಲೂ ಕೂಡ ಅಥವಾ ಚೈಲ್ಡ್ ಆಬ್ಜೆಕ್ಟಲ್ಲೂ ಕೂಡ ನಾವು ಒಂದು ಎಂಪ್ಲಾಯಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ನಾವು ಬೈ ಡೈರೆಕ್ಷನಲ್ ಕೂಡ ಅಚೀವ್ ಮಾಡಿದ್ವಿ. ಓಕೆ, ಬಟ್ ಬೇಸಿಕಲಿ ನಾವು ಮಾಡಿದ್ದಿಲ್ಲಿ ಎಂಪ್ಲಾಯಿನ ಪೇರೆಂಟ್ ಮಾಡಿದ್ವಿ, ಅಡ್ರೆಸ್ನ ಚೈಲ್ಡ್ ಮಾಡಿದ್ವಿ. ಸೊ ಈ ಒಂದು 1 to many ಮ್ಯಾಪಿಂಗ್ನ ಯೂಸ್ ಮಾಡಬೇಕಾದ್ರೆ, ಅಂದರೆ ಈ ರೀತಿ ಒಂದು 1 to many ಮ್ಯಾಪಿಂಗು, 1 ಎಂಪ್ಲಾಯಿ ಹ್ಯಾವಿಂಗ್ ಅ ಮಲ್ಟಿಪಲ್ ಅಡ್ರೆಸಸ್ಸು ಅಥವಾ 1 ಕಸ್ಟಮರ್ ಹ್ಯಾವಿಂಗ್ ಅ ಮಲ್ಟಿಪಲ್ ಅಡ್ರೆಸಸ್, ಈ ರೀತಿ 1 to many ಮ್ಯಾಪಿಂಗ್ನ ನಾವು ಅಚೀವ್ ಮಾಡಬೇಕಾದ್ರೆ ಇಲ್ಲೂ ಕೂಡ ನಾವು ಪೇರೆಂಟ್ ಚೈಲ್ಡ್ ಅಂತ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಟೇಬಲ್ ಇದೆ ಅಥವಾ ಎಂಪ್ಲಾಯಿ ಆಬ್ಜೆಕ್ಟ್ ಇದೆ, ಹಾಗೆಯೇ ಅಡ್ರೆಸ್ ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವಿಲ್ಲಿ ಇದನ್ನು ಪೇರೆಂಟ್ ಮಾಡ್ಬೋದು, ಓಕೆನಾ? ಇದನ್ನು ಚೈಲ್ಡ್ ಮಾಡ್ಬೋದು. ಓಕೆ, ಇದನ್ನು ಚೈಲ್ಡ್ ಮಾಡ್ಬೋದು.
ಸೊ ಇದನ್ನು ಪೇರೆಂಟ್ ಮಾಡಿ ಚೈಲ್ಡ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಎಂಪ್ಲಾಯಿ ಟೇಬಲ್ ಒಳಗಡೆಗೆ ಎಂಪ್ಲಾಯಿಗೆ ಏನು ಮಲ್ಟಿಪಲ್ ಅಡ್ರೆಸಸ್ ಇರುತ್ತೆ. ಸೊ ಆವಾಗ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಲೀಸ್ಟ್ ಆಫ್ ಅಡ್ರೆಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಓಕೆ, ಲೀಸ್ಟ್ ಆಫ್ ಅಡ್ರೆಸ್ ಅಂತ ಕ್ರಿಯೇಟ್ ಮಾಡಿವಿ. ಲೀಸ್ಟ್ ಅಂತ ನಾವು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಬೋದು, ಒಂದು ಫೀಲ್ಡ್ನ ನಾವು ಕ್ರಿಯೇಟ್ ಮಾಡ್ಬೋದು. ಪ್ರೈವೇಟ್ ಓಕೆ ಲಿಸ್ಟ್ ಆಫ್ ಅಡ್ರೆಸಸ್ ಲಿಸ್ಟ್ ಅಂತ ಕರಿತೀವಿ. ಓಕೆನಾ, ಹಾಗಂತ ಹೇಳ್ಬಿಟ್ಟು ನಾವು ಈ ಒಂದು ಎಂಪ್ಲಾಯಿ ಟೇಬಲಲ್ಲಿ ಕಾಲಮ್ನ ಕ್ರಿಯೇಟ್ ಮಾಡ್ತಿಲ್ಲ. ಓಕೆನಾ, ವಿ ಆರ್ ಜಸ್ಟ್ ಡಿಕ್ಲೇರಿಂಗ್ ಅ ಫೀಲ್ಡ್. ಒಂದು ಫೀಲ್ಡ್ನ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ನಾವು ಅಡ್ರೆಸ್ ಟೇಬಲಲ್ಲೇ ಕಾಲಮ್ನ ಕ್ರಿಯೇಟ್ ಮಾಡ್ತೀವಿ. ಓಕೆನಾ, ಅಡ್ರೆಸ್ ಟೇಬಲಲ್ಲಿ ಕಾಲಮ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಬಟ್ ಇಲ್ಲೇನಾಗುತ್ತೆ, ನಾವು ಈ ಥರ ಕೊಟ್ವಿ ಅಂತಂದರೆ ಪೇರೆಂಟ್ ಎಂಪ್ಲಾಯಿ ಆಬ್ಜೆಕ್ಟು ಪೇರೆಂಟ್ ಆಗುತ್ತೆ, ಅಡ್ರೆಸ್ ಟೇಬಲ್ಲು ಚೈಲ್ಡ್ ಆಗುತ್ತೆ. ಓಕೆ, ಇದು ಒನ್ ವೇ. ಸೊ ಈ ಥರ ಮಾಡಿದ್ವಿ ಅಂತಂದರೆ ನಾವು ಈ ಒಂದು ಫೀಲ್ಡ್ ನಾವೇನು ಕ್ರಿಯೇಟ್ ಮಾಡ್ತೀವಲ್ಲ, ಇದಕ್ಕೆ ಅನೋಟೇಷನ್ ಏನು ಕೊಡಬೇಕಪ್ಪ ಅಂತಂದರೆ 1 to many ಅಂತ ಕೊಡಬೇಕಾಗತ್ತೆ. ನಾವು 1 to many ಅನೋಟೇಷನ್ ಅಂತ ಕೊಡ್ತೀವಿ. ರಿಮೆಂಬರ್ ದಿಸ್. ಓಕೆ, ಅದೇ ಲೆಟ್ಸ್ ಸೇ ಸಪೋಸ್ ನಾನೇನಾದರೂ ಅಡ್ರೆಸ್ನ ನಾನು ಪೇರೆಂಟ್ ಮಾಡ್ತೀನಿ. ಅಡ್ರೆಸ್ ಆಬ್ಜೆಕ್ಟ್ ನಾನು ಪೇರೆಂಟ್ ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಮಾಡಿ ಎಂಪ್ಲಾಯಿನ ನಾನು ಚೈಲ್ಡ್ ಮಾಡ್ತೀನಿ. ಇದನ್ನು ನಾನು ಚೈಲ್ಡಾಗಿ ಕ್ರಿಯೇಟ್ ಮಾಡ್ತೀನಿ ಅಂತಂದಾಗ ರಿವರ್ಸ್. ಓಕೆನಾ, ಅಂದರೆ ಅಡ್ರೆಸ್ ಆಬ್ಜೆಕ್ಟಲ್ಲಿ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಕಾಲಮ್. ಓಕೆನಾ, ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಒನ್ ಮೋರ್ ಫೀಲ್ಡ್ ವಿಚ್ ಈಸ್ ಪ್ರೈವೇಟ್ ಎಂಪ್ಲಾಯಿ. ಓಕೆನಾ, ಬಿಕಾಸ್ ಒಂದು ಅಡ್ರೆಸ್ಸಿಗೆ ಒಂದೇ ಎಂಪ್ಲಾಯಿ ಇರ್ತಾನೆ, ರೈಟ್? ಅಂದರೆ ಅಡ್ರೆಸ್ನ ನಾನು ಸ್ಟೋರ್ ಮಾಡಬೇಕಾದ್ರೆ ಆ ಒಂದು ಅಡ್ರೆಸ್ಸಿಗೆ ಕಂಪಲ್ಸರಿಯಾಗಿ ಒಬ್ಬ ಎಂಪ್ಲಾಯಿ ಇದ್ದೇ ಇರ್ತಾನೆ, ಹೌದಾ? ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಎಂಪ್ಲಾಯಿ ಅಂತ ಕ್ರಿಯೇಟ್ ಮಾಡ್ತೀವಿ. ಅದೇ ನಾವು ಎಂಪ್ಲಾಯಿ ಆಬ್ಜೆಕ್ಟ್ ಒಳಗಡೆ ನಾವೇನಾದ್ರು ಫೀಲ್ಡ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಐ ವಾಂಟ್ ಟು ಕ್ರಿಯೇಟ್ ಎ ಲೀಸ್ಟ್ ಆಫ್ ಅಡ್ರೆಸ್. ಬಿಕಾಸ್ ಒನ್ ಎಂಪ್ಲಾಯಿಗೆ ಮಲ್ಟಿಪಲ್ ಅಡ್ರೆಸ್ ಇರುತ್ತೆ. ಈಗ ನಂದು ಇನ್ಫಾರ್ಮೇಷನ್ ನಾವು ರೀಡ್ ಮಾಡ್ತಿದ್ದೀವಿ ಅಂತಂದರೆ ನನಗೆ ಬೇಕಾಗಿರೋ ಮಲ್ಟಿಪಲ್ ಅಡ್ರೆಸ್ನ ಕೂಡ ರೀಡ್ ಮಾಡ್ತೀವಿ, ಹೌದಾ? ನನಗೆ ಅಸೋಸಿಯೇಟ್ ಆಗಿರೋ ಮಲ್ಟಿಪಲ್ ಅಡ್ರೆಸ್ನ ಕೂಡ ರೀಡ್ ಮಾಡ್ತೀವಿ, ಹೌದಾ? ಅದೇ ರೀತಿ ಈಗ ಅಡ್ರೆಸ್ನ ನಾನು ಫೆಚ್ ಮಾಡಬೇಕಾದ್ರೆ ಆ ಅಡ್ರೆಸ್ ಯಾರಿಗೆ ಸಂಬಂಧಪಟ್ಟಿದೆ ಅಂತೇಳಿ ಒಬ್ಬ ಎಂಪ್ಲಾಯಿಗೆ ಸಂಬಂಧಪಟ್ಟಿರುತ್ತೆ, ಹೌದಾ, ಆ ಅಡ್ರೆಸ್ಸು. ಸೊ ಆ ಒಬ್ಬ ಎಂಪ್ಲಾಯಿನ ನಾವು ಫೆಚ್ ಮಾಡ್ತೀವಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಈ ಒಂದು ಅಡ್ರೆಸ್ ಟೇಬಲ್ ಒಳಗಡೆಗೆ ಪ್ರೈವೇಟ್ ಎಂಪ್ಲಾಯಿ ಅಂತ ಕ್ರಿಯೇಟ್ ಮಾಡ್ತೀವಿ. ಸೊ ಈ ರೀತಿ ಮಾಡಿದಾಗ ಈ ಫೀಲ್ಡಿಗೆ ನಾವು ಏನು ಅನೋಟೇಷನ್ನ ಆ್ಯಡ್ ಮಾಡ್ತೀವಿ ಅಂತಂದರೆ ಮೆನಿ ಟು ಒನ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಮೆನಿ ಟು ಒನ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ, ರೈಟ್? ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಪೇರೆಂಟ್ ಟು ಚೈಲ್ಡ್ ಯಾವಾಗ ಮಾಡ್ತೀವಿ, ಓಕೆನಾ? ಪೇರೆಂಟ್ ಟು ಚೈಲ್ಡು ನಾವು ಮಾಡಿದಾಗ ಏನು ಅನೋಟೇಷನ್ನ ಯೂಸ್ ಮಾಡ್ತೀವಿ ಅಂದರೆ 1 to many ಯಾವಾಗ ಯೂಸ್ ಮಾಡ್ತೀವಿ, ಮೆನಿ ಟು ಒನ್ ಅನೋಟೇಷನ್ನ ಯಾವಾಗ ಯೂಸ್ ಮಾಡ್ತೀವಿ. ಇವೆರಡನ್ನೂ ನೀವು ಯೂಸ್ ಮಾಡ್ಬೋದು, ಓಕೆನಾ? ಈ ಟೇಬಲಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಈ ಒಂದು ಫೀಲ್ಡಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಅಂದರೆ 1 to manyನೂ ಯೂಸ್ ಮಾಡ್ಬೋದು, ಮೆನಿ ಟು ಒನ್ನೂ ಯೂಸ್ ಮಾಡ್ಬೋದು ಟುಗೆದರ್. ಅವಾಗ ಏನಾಗುತ್ತೆ, ಇಟ್ಸ್ ಬಿಕಮ್ ಅ ಬೈ ಡೈರೆಕ್ಷನಲ್ ಆಗುತ್ತೆ, ಓಕೆನಾ? ಅಂದರೆ ಎರಡೂ ಆಬ್ಜೆಕ್ಟಿಂದ ಎರಡೂ ಕಡೆನೂ ಆಕ್ಸೆಸಿಬಲ್ ಇರುತ್ತೆ, ಓಕೆನಾ? ವಿಚ್ ಈಸ್ ವೆರಿ ಕಾಂಪ್ಲೆಕ್ಸ್ ಆಗುತ್ತೆ. ಅದನ್ನು ನಾವು ಯೂಶಲಿ ಆ ಅಪ್ರೋಚನ್ನ ನಾವು ಯೂಸ್ ಮಾಡಲ್ಲ, ಓಕೆ? ಸೊ ದ ಬೆಸ್ಟ್ ಅಪ್ರೋಚ್ ಯಾವುದಪ್ಪ ಅಂತಂದರೆ ಮೆನಿ ಟು ಒನ್ ಅನೋಟೇಷನ್. ಮೆನಿ ಟು ಒನ್ ಅನೋಟೇಷನ್ನ ಯೂಸ್ ಮಾಡಿ ಅಪ್ರೋಚ್ ಮಾಡ್ತೀವಿ. ಏನಕ್ಕೆ ನಾವು ಅದನ್ನು ಯೂಸ್ ಮಾಡ್ತೀವಿ, ಏನಕ್ಕೆ ನಾವು 1 to many ಮ್ಯಾಪಿಂಗ್ನ ಯೂಸ್ ಮಾಡೋದಿಲ್ಲ? 1 to many ಮ್ಯಾಪಿಂಗ್ನ ಯೂಸ್ ಮಾಡೋದಿಲ್ಲ ಅಂತಲ್ಲ, ದೇರ್ ಆರ್ ಸಿನಾರಿಯೋಸ್. ಆ ಸಿನಾರಿಯೋಸ್ನ ಹೇಳ್ತೀನಿ ನಾನು ಯಾವಾಗ ಯೂಸ್ ಮಾಡ್ತೀವಿ ಅಂತೇಳಿ. ಬಟ್ ಏನಕ್ಕೆ ನಾವು ಯೂಸ್ ಮಾಡಲ್ಲ ಅಂತ ಹೇಳ್ತೀನಿ ಫಸ್ಟು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಎಂಪ್ಲಾಯಿ ಅಡ್ರೆಸ್ ರಿಲೇಷನ್ಶಿಪ್ ತಗೊಂಡಿದ್ದೀವಿ, ಓಕೆ? ಅಸ್ಯೂಮ್ ದಟ್ ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕು ಅಥವಾ ಈ ಥರ ದೊಡ್ಡ ದೊಡ್ಡ ಟ್ವಿಟ್ಟರು, ಆ ಥರ ಯೂಟ್ಯೂಬ್, ಆ ಥರ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ಏನಿರುತ್ತೆ, ಪೋಸ್ಟ್ ಮತ್ತು ಕಾಮೆಂಟ್ಸ್ ಇರುತ್ತೆ, ಹೌದಾ? ಸೊ ವಿ ಹ್ಯಾವ್ ಪೋಸ್ಟ್ ಹಾಗೆಯೇ ಕಾಮೆಂಟ್ಸ್. ನಿಮಗೆಲ್ಲ ಗೊತ್ತಿರುತ್ತೆ ಪೋಸ್ಟ್ ಅಂದ್ರೇನು, ಕಾಮೆಂಟ್ಸ್ ಅಂದ್ರೇನು, ಓಕೆನಾ? ಸೊ ಒಂದು ಪೋಸ್ಟಿಗೆ ಎಷ್ಟು ಕಾಮೆಂಟ್ಸ್ ಇರುತ್ತೆ, ಮಲ್ಟಿಪಲ್ ಕಾಮೆಂಟ್ಸ್ ಇರುತ್ತೆ, ಹೌದಾ? ಸೊ ಒಬ್ಬರು ಪೋಸ್ಟ್ ಯಾರಾದರೂ ಪೋಸ್ಟ್ ಮಾಡಿದ್ರು ಅಂದರೆ ಅದಕ್ಕೆ ಎಷ್ಟೊಂದು ಕಾಮೆಂಟ್ಸ್ನ ಆ್ಯಡ್ ಮಾಡ್ತೀವಿ, ಹೌದಾ? ಫೈನ್. ಸೊ ಇಲ್ಲಿ ನಾವು ಯಾವುದನ್ನ ಪೇರೆಂಟ್ ಮಾಡ್ಬೋದು, ಪೋಸ್ಟನ್ನು ನಾವು ಪೇರೆಂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಪೇರೆಂಟ್, ದಿಸ್ ಈಸ್ ಗೋಯಿಂಗ್ ಟು ಬಿ ಚೈಲ್ಡ್, ಓಕೆನಾ? ಅಂದರೆ ಒಂದು ಪೋಸ್ಟಿಗೆ ಮಲ್ಟಿಪಲ್ ಕಾಮೆಂಟ್ಸ್ ಇರುತ್ತೆ. ಹೇಗೆ ಒನ್ ಎಂಪ್ಲಾಯಿಗೆ ಮಲ್ಟಿಪಲ್ ಅಡ್ರೆಸ್ ಇರುತ್ತಲ್ಲ, ಅದೇ ರೀತಿ ಒಂದು ಪೋಸ್ಟಿಗೆ ಮಲ್ಟಿಪಲ್ ಕಾಮೆಂಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಾವು ಇದನ್ನು ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಮಾಡಿದಾಗ ಏನಾಯಿತು, ಪೋಸ್ಟ್ ಅನ್ನೋ ಒಂದು ಎಂಟಿಟಿ ಒಳಗಡೆಗೆ ನಾನೇನು ಮಾಡ್ತೀನಿ, ಲೀಸ್ಟ್ ಆಫ್ ಕಾಮೆಂಟ್ಸ್ನ ಕ್ರಿಯೇಟ್ ಮಾಡ್ತೀನಿ. ಲೀಸ್ಟ್ ಆಫ್ ಕಾಮೆಂಟ್ಸ್, ಇಟ್ ಈಸ್ ಗೋಯಿಂಗ್ ಟು ಬಿ ಲೀಸ್ಟ್, ಓಕೆ? ಇದನ್ನು ನಾವೇನು ಮಾಡ್ತೀವಿ, @1 to many ಮ್ಯಾಪಿಂಗ್ ಅಂತ ಮಾಡ್ತೀನಿ. 1 to many ಮ್ಯಾಪಿಂಗ್ ಅನೋಟೇಷನ್ನ ಯೂಸ್ ಮಾಡಿದ್ದೀನಿ. ಈಗೇನಾಗುತ್ತೆ, ನಾನು ಪೋಸ್ಟಲ್ಲಿ ರೆಪಾಸಿಟರಿ ಕ್ರಿಯೇಟ್ ಮಾಡ್ತೀನಿ, ಪೋಸ್ಟ್ ರೆಪಾಸಿಟರಿ.
ಪೋಸ್ಟ್ ರಿಪಾಸಿಟರಿನ ಕ್ರಿಯೇಟ್ ಮಾಡಿದಾಗ ನಾನೇನು ಮಾಡ್ತೀನಿ, ಡೇಟಾಬೇಸಿಂದ ನಾನು ಕ್ವೆರಿ ಬರಿತೀನಿ, ಫೈಂಡ್ ಆಲ್ ಅಂತೇಳಿ. ವೆರಿ ಪಾಪ್ಯುಲರ್ ಮೆಥಡ್, ನಿಮಗೆ ಗೊತ್ತಿರುತ್ತೆ. ಬೈ ದಿಸ್ ಟೈಮ್ ನಾವು ಎಷ್ಟೊಂದು ಸಲ ಈ ಮೆಥಡ್ನ ಕಾಲ್ ಮಾಡಿದ್ದೀವಿ. ಫೈಂಡ್ ಆಲ್ ಏನು ಮಾಡುತ್ತೆ, ಎಲ್ಲ ರೆಕಾರ್ಡ್ಸನ್ನು ಡೇಟಾಬೇಸಿಂದ ಫೆಚ್ ಮಾಡುತ್ತೆ, ರೈಟ್. ಸೊ ನಾನೇನು ಮಾಡ್ತೀನಿ, ಒಂದು ಪೋಸ್ಟನ್ನು ಫೆಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಡೇಟಾಬೇಸಲ್ಲಿ ಒಂದು 100 ಪೋಸ್ಟ್ ಇದೆ. ಸೊ ನಾನು 100 ಪೋಸ್ಟನ್ನು ಫೆಚ್ ಮಾಡ್ತೀನಿ. 100 ಪೋಸ್ಟನ್ನ ಫೆಚ್ ಮಾಡಿದಾಗ ಪೋಸ್ಟ್ ಜೊತೆಗೆ ಏನನ್ನ ಫೆಚ್ ಮಾಡ್ತೀವಿ ನಾವು, ಕಾಮೆಂಟ್ಸ್ನ ಕೂಡ ಫೆಚ್ ಮಾಡ್ತೀವಿ. ಏನಕ್ಕೆ, ಪೋಸ್ಟ್ ಪೇರೆಂಟ್ ಟು ಚೈಲ್ಡ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡ್ತಿದ್ದೀವಿ, ಹೌದಾ. ಪೋಸ್ಟ್ ಬಂದಮೇಲೆ ಕಾಮೆಂಟ್ಸ್ ಬರಲೇಬೇಕು, ಹೌದಾ. ಸೊ ನನಗೇನು ಮಾಡ್ತೀನಿ, ಪೋಸ್ಟ್ನ ಫೆಚ್ ಮಾಡ್ತೀನಿ. ಪೋಸ್ಟ್ನ ಫೆಚ್ ಮಾಡಿದಾಗ ಕಾಮೆಂಟ್ಸ್ ಕೂಡ ಫೆಚ್ ಮಾಡ್ತಾ ಇದ್ದೀನಿ. ಸಪೋಸ್ ಈಗ ಯಾರೋ ಒಬ್ಬ ಸೆಲೆಬ್ರಿಟಿ ಅಪ್ಪ, ಆ ಸೆಲೆಬ್ರಿಟಿ ಒಂದು ಪೋಸ್ಟ್ನ ಮಾಡಿದರು ಅಂತ ಅಂದ್ಕೊಳ್ಳಿ. ಸೊ ಆವಾಗ ಎಷ್ಟು ಜನ ಕಾಮೆಂಟ್ಸ್ ಮಾಡಿರ್ತಾರೆ, ಮೇ ಬಿ ಕ್ರೋರ್ಸ್ ಪೀಪಲ್ ಕಾಮೆಂಟ್ ಮಾಡಿರ್ತಾರೆ, ಹೌದಾ. ಸೊ ನಾನು ಪೋಸ್ಟ್ನ ಫೆಚ್ ಮಾಡಿದಾಗ ಆಟೋಮೆಟಿಕಲಿ ಕಾಮೆಂಟ್ಸ್ನ ಕೂಡ ಫೆಚ್ ಮಾಡ್ದಂಗೆ ಆಗುತ್ತೆ, ಓಕೆನಾ. ಅವಾಗೇನಾಗುತ್ತೆ, ಪೋಸ್ಟ್ ಜೊತೆಗೆ ಕಾಮೆಂಟ್ಸು ಕೂಡ ರೀಡ್ ಮಾಡ್ತಾ ಇದ್ದೀನಿ ಡೇಟಾಬೇಸಿಂದ. ಸೊ ಆವಾಗ 1 crore ಆಫ್ ಕಾಮೆಂಟ್ಸ್ ನಾನು ಫೆಚ್ ಮಾಡಬೇಕಾದ್ರೆ ಟೈಮ್ ಎಷ್ಟಾಗುತ್ತೆ, ಪರ್ಫಾರ್ಮೆನ್ಸ್ ಏನಾಗುತ್ತೆ ಅಪ್ಲಿಕೇಶನ್ದು. ಸೊ ಹೌ ಮಚ್ ಯೂಸರ್ ಹ್ಯಾಸ್ ಟು ಸ್ಪೆಂಡ್, ಓಕೆನಾ. ಫ್ರಂಟ್ ಎಂಡಲ್ಲಿ ಯೂಸರ್ ಎಷ್ಟೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ, ಓಕೆನಾ. ಲೋಡ್ ಆಗ್ತಾ ಇರುತ್ತೆ, ಡೇಟಾ ಲೋಡ್ ಆಗ್ತಾ ಇರುತ್ತೆ, ಡಿಸ್ಪ್ಲೇನೇ ಆಗ್ತಿರಲ್ಲ, ಓಕೆನಾ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ನಾವು 1-to-many ಮ್ಯಾಪಿಂಗ್ನ ಯೂಸ್ ಮಾಡಬೇಕಾದ್ರೆ ವಿ ಶುಡ್ ಬಿ ವೆರಿ ಕಾಷಿಯಸ್, ಓಕೆನಾ. ವೆದರ್ ಆ ಪೇರೆಂಟ್ ಟು ಚೈಲ್ಡ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡಬೇಕಾದ್ರೆ ಚೈಲ್ಡ್ ಆಬ್ಜೆಕ್ಟ್ಸಿನ ಕ್ವಾಂಟಿಟಿ ಎಷ್ಟಿದೆ, ಅದರದ್ದು ಡೇಟಾ ಎಷ್ಟಿದೆ, ಯಾವ ರೀತಿ. ಅಫ್ಕೋರ್ಸ್ ನಾವಿದನ್ನು ಲಿಮಿಟ್ ಎಲ್ಲ ಯೂಸ್ ಮಾಡಿ ಮಾಡ್ಬೋದು, ಬಟ್ ದಟ್ ವಿಲ್ ಬಿ ಎ ಕಾಂಪ್ಲೆಕ್ಸ್ ಲಾಜಿಕ್ ವಿಚ್ ವಿಲ್ ನಾಟ್ ಬಿ ಎ ಸ್ಟ್ರೇಟ್ ಫಾರ್ವರ್ಡ್ ಇರಲ್ಲ ನಮಗೆ ಫೈಂಡ್ ಆಲ್ ಕಾಲ್ ಮಾಡಿದಾಗ, ಓಕೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ವಿ ವಿಲ್ ಮೂವ್ ಇಟ್ ಇನ್ ಟು ದಿ ಕಾಮೆಂಟ್ಸ್. ಚೈಲ್ಡ್ ಮತ್ತು ಪೇರೆಂಟ್ ರಿಲೇಷನ್ಶಿಪ್ನ ಉಲ್ಟಾ ಕ್ರಿಯೇಟ್ ಮಾಡ್ತೀವಿ. ಹೆಂಗೆ, ಯೂಸಿಂಗ್ ಮೆನಿ ಟು ಒನ್ ಅನೋಟೇಷನ್. ಸೊ ಹಾಗಂದ್ರೆ ಏನು, ಪ್ರತಿ ಸಲ ಕಾಮೆಂಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಕಾಮೆಂಟಿಗೆ ಒಂದು ಪೋಸ್ಟ್ ಅಂತೂ ಇದ್ದೇ ಇರುತ್ತಾ. ಈಗ ಕಾಮೆಂಟ್ನ ನಾವು ಡೈರೆಕ್ಟಾಗಿ ವಿತೌಟ್ ಪೋಸ್ಟ್ ಇಲ್ದಂಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಓಕೆನಾ. ಒಂದು ಕಾಮೆಂಟ್ ನಾನು ಮಾಡ್ತಿದ್ದೀನಿ ಅಂತಂದರೆ ಯಾವುದೋ ಒಂದು ಪೋಸ್ಟಿಗೆ ಮಾಡ್ತಾ ಇರ್ತೀನಿ, ಓಕೆನಾ. ಸೊ ಕಾಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ವಿತೌಟ್ ಅ ಪೋಸ್ಟ್, ಹೌದಾ. ಸೊ ಕಾಮೆಂಟ್ ಇದೆ ಅಂತಂದರೆ ಪೋಸ್ಟು ಇದೆ ಅಂತ ಅರ್ಥ, ಓಕೆನಾ. ಸೊ ನಾನು ಕಾಮೆಂಟ್ನ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ಒಂದು ಪೋಸ್ಟ್ನ ಕೂಡ ಸ್ಟೋರ್ ಮಾಡ್ತೀನಿ, ಪೋಸ್ಟ್ ID, ಓಕೆನಾ. ಮೇ ಬಿ ಕಾಮೆಂಟ್ 1, ಓಕೆನಾ, ಕಾಮೆಂಟ್ 2. ಸೊ ಕಾಮೆಂಟ್ 2 ಕೂಡ ಫಸ್ಟ್ ಪೋಸ್ಟಿಗೆ ಸ್ಟೋರ್ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಸ್ಟೋರ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಪೋಸ್ಟ್ನ ನಾನು ಫೆಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಓಕೆನಾ. ಪೋಸ್ಟ್ನ ಫೆಚ್ ಮಾಡಿದಾಗ ಈ ಸಲ ಏನಾಗಿದೆ, ನಾವು ಇದನ್ನು ಆ್ಯಡ್ ಮಾಡಿಲ್ಲ, ಲೀಸ್ಟ್ ಆಫ್ ಕಾಮೆಂಟ್ಸ್ನ ಆ್ಯಡ್ ಮಾಡಿಲ್ಲ, ಓಕೆ. ಸೊ ನಾವೇನು ಮಾಡಿದ್ವಿ, ಇದನ್ನು ಚೈಲ್ಡ್ ಮಾಡಿದ್ದೀವಿ, ಇದನ್ನು ಪೇರೆಂಟ್ ಮಾಡಿದ್ದೀವಿ, ಹೌದಾ. ಕಾಮೆಂಟ್ಸ್ನ ಪೇರೆಂಟ್ ಮಾಡಿದ್ದೀವಿ. ಈಗ ನಾನು ಪೋಸ್ಟ್ ಮತ್ತು ಕಾಮೆಂಟ್ಸ್ನ ಫೆಚ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ, ಫಸ್ಟು ಪೋಸ್ಟ್ ರೆಪಾಸಿಟರಿಯಿಂದ ಫೈಂಡ್ ಆಲ್ ಮೆಥಡ್ನ ಕಾಲ್ ಮಾಡ್ತೀನಿ. ಅವಾಗೇನಾಗುತ್ತೆ, ನನಗೆ ಎಲ್ಲ ಪೋಸ್ಟ್ಗಳು ಸಿಗುತ್ತೆ, ಕಾಮೆಂಟ್ಸ್ ಯಾವುದು ಸಿಕ್ಕಿಲ್ಲ ನನಗೆ, ಜಸ್ಟ್ ಪೋಸ್ಟ್ ಮಾತ್ರ ಸಿಕ್ಕಿದೆ. ಸೊ ಈಗ ನಾನೇನು ಮಾಡ್ತೀನಿ, ಈ ಪೋಸ್ಟನ್ನು ನಾನು ಐಟ್ರೇಟ್ ಮಾಡ್ತೀನಿ. ಸೊ ಓಕೆನಾ, ಆವಾಗ ಪೋಸ್ಟ್ 1 ID ಇದೆಯಲ್ಲ, ಅದನ್ನು ನಾನೇನು ಮಾಡ್ತೀನಿ, ಕಾಮೆಂಟ್ಸ್ ಟೇಬಲ್ಲಿ ಕಳಿಸ್ತೀನಿ. ಸೊ ಕಾಮೆಂಟ್ಸ್ ಟೇಬಲಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಕ್ವೆರಿ ಬರಿತೀನಿ, ಫೈಂಡರ್ ಮೆಥಡ್, ಫೈಂಡ್ ಬೈ ಪೋಸ್ಟ್ ID, ಓಕೆ. ಬಿಕಾಸ್ ಕಾಮೆಂಟ್ಸ್ ಟೇಬಲಲ್ಲಿ ಒಂದು ಕಾಲಮ್ನ ಕ್ರಿಯೇಟ್ ಮಾಡಿರ್ತೀನಿ, ಪೋಸ್ಟ್ ID ಅಂತೇಳಿ, ಓಕೆನಾ. ಸೊ ಆ ಪೋಸ್ಟ್ ಐಡಿನ ನಾನು ಪಾಸ್ ಮಾಡಿದಾಗ ಸೊ ಅಲ್ಲಿ ಆ ಪೋಸ್ಟ್ ಐಡಿಗೆ ಸಂಬಂಧಪಟ್ಟಿರೋ ಎಲ್ಲ ಕಾಮೆಂಟ್ಸ್ಗಳು ಫೆಚ್ ಮಾಡ್ತೀನಿ. ಸೊ ಅವಾಗೂ ನೀವು ಕೇಳ್ಬೋದು, ಓಕೆ ಹಾಗಾದರೆ ಆವಾಗಲೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಪೋಸ್ಟಿಗೆ 1 crore ಕಾಮೆಂಟ್ಸ್ ಬರುತ್ತಲ್ಲ ಅಂತಂದರೆ ಅಲ್ಲಿ ನಾನು ಈಸಿಯಾಗಿ ಸಾರ್ಟಿಂಗ್ನ ಅಪ್ಲೈ ಮಾಡ್ಬೋದು. ಬೈ ಡಿಫಾಲ್ಟ್ ಆಗಿ JPAದಲ್ಲಿ ಪೇಜಿನೇಷನ್ ಮತ್ತು ಸಾರ್ಟಿಂಗ್ನ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ನಾನೇನು ಮಾಡ್ಬೋದು, ಜಸ್ಟ್ 20 ರೆಕಾರ್ಡ್ಸ್ನ ಮಾತ್ರ ಫೆಚ್ ಮಾಡ್ಬೋದು ಇನಿಷಿಯಲಿ, ಓಕೆ. ಅದಾದಮೇಲೆ ಯೂಸರಿಗೆ ಇನ್ನೂ ಇಷ್ಟ ಆಯಿತು ಅಂತಂದರೆ ಲೋಡ್ ಮೋರ್ ಅಂತ ಒಂದು ಆಪ್ಷನ್ ಇರುತ್ತೆ ಫ್ರಂಟ್ ಎಂಡಲ್ಲಿ, ಅದನ್ನು ಕ್ಲಿಕ್ ಮಾಡ್ತಾನೆ ಯೂಸರು. ಆವಾಗ ಮತ್ತೆ ಇನ್ನೊಂದು ಸ್ವಲ್ಪ ಕಾಮೆಂಟ್ಸನ್ನ ನಾವು ನೆಕ್ಸ್ಟ್ ಸೆಟ್ ಆಫ್ ಕಾಮೆಂಟ್ಸ್ನ ನಾವು ಲೋಡ್ ಮಾಡ್ತೀವಿ, ಓಕೆನಾ. ಸೊ ಇದರಿಂದ ನಮಗೆ ಡೇಟಾಬೇಸಲ್ಲಿ ಯಾವುದೇ ಥರದ ಪರ್ಫಾರ್ಮೆನ್ಸ್ ಇಶ್ಯೂ ಬರೋದಿಲ್ಲ, ಓಕೆ. ಇಲ್ಲೇನು ಮಾಡ್ತಿದ್ದೀನಿ, ನಾನು ಫೆಚ್ ಮಾಡಬೇಕಾದ್ರೆ ಜಸ್ಟ್ ಫಸ್ಟ್ 20 ರೆಕಾರ್ಡ್ಸ್ನ ಮಾತ್ರ ಫೆಚ್ ಮಾಡ್ತಿದ್ದೀನಿ. ಬಟ್ ಅದೇ ನನ್ನ ಪೋಸ್ಟಲ್ಲಿ ನಾನು ಏನಾದರೂ ಫೆಚ್ ಮಾಡಬೇಕಾದ್ರೆ ಏನಾಗ್ತಿತ್ತು, ಪೋಸ್ಟ್ನ ಫೆಚ್ ಮಾಡಿದೆ ಅಂತಂದರೆ ಲೀಸ್ಟ್ ಆಫ್ ಕಾಮೆಂಟ್ಸ್ ಕೂಡ ಬರ್ತಿತ್ತು. ಅಲ್ಲಿ ನಾನು ಯಾವುದೇ ಥರ ರೆಸ್ಟ್ರಿಕ್ಷನ್ ಮಾಡೋಕ್ಕಾಗ್ತಿರಲಿಲ್ಲ, ಆ ಎಂಟೈರ್ ಲೀಸ್ಟ್ ಬರ್ತಿತ್ತು. ಲೀಸ್ಟ್ ಫೆಚ್ ಮಾಡಿದ ಮೇಲೆ ನಾನು ರಿಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು, ರೈಟ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯಾವಾಗಲೂ ಯೂಸ್ ಮಾಡಬೇಕಾದ್ರೆ ಮೆನಿ ಟು ಒನ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಹಾಗಾದರೆ 1-to-many ಅನೋಟೇಷನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಸೊ ಯು ಹ್ಯಾವ್ ಟು ಥಿಂಕ್ ವೆರಿ ಕೇರ್ಫುಲಿ. ಪೋಸ್ಟ್ ಮತ್ತು ಕಾಮೆಂಟ್ಸ್ ರಿಲೇಷನ್ಶಿಪ್ಪಲ್ಲಿ ಕಾಮೆಂಟ್ಸಿನ ಕಂಟೆಂಟು ಅಂದರೆ ಕಾಮೆಂಟ್ಸು ಸಿಕ್ಕಾಪಟ್ಟೆ ಇರುತ್ತೆ, ರೈಟ್. ಥಿಂಕ್ ಅಬೌಟ್ ಯು ಆರ್ ಬಿಲ್ಡಿಂಗ್ ಅ ಕ್ವಿಜ್ ಅಪ್ಲಿಕೇಶನ್. ಒಂದು ಕ್ವಿಜ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ ಏನು, ಕ್ವಶನ್ ಮತ್ತು ಆಪ್ಷನ್ಸ್ ಇರುತ್ತೆ, ಹೌದಾ. ಕ್ವಶನ್ ಮತ್ತು ಆಪ್ಷನ್ಸ್. ಒಂದು ಕ್ವಶನಿಗೆ ಆಪ್ಷನ್ಸ್ ಎಷ್ಟಿರುತ್ತೆ? ಹಾರ್ಡ್ಲಿ 4 ಆಪ್ಷನ್ಸ್ ಇರುತ್ತೆ, ಹೌದಾ. 4 ಚಾಯ್ಸಸ್ ಇರುತ್ತೆ.
ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಪೇರೆಂಟ್ ಮಾಡಿ ಇದನ್ನು ಚೈಲ್ಡ್ ಮಾಡ್ತೀವಿ. ಅಂದರೆ ಕ್ವಶನ್ ವಿಲ್ ಬಿ ಪೇರೆಂಟ್, ಆಪ್ಷನ್ಸ್ ವಿಲ್ ಬಿ ಚೈಲ್ಡ್. ಸೊ ಆವಾಗ ಒಂದ್ಸಲ ನಾವು ಕ್ವಶನ್ನ ಫೆಚ್ ಮಾಡಿದ್ವಿ ಅಂತಂದರೆ ಕ್ವಶನಿಗೆ ಮ್ಯಾಕ್ಸಿಮಮ್ 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸ್ನ ಫೆಚ್ ಮಾಡೋದ್ರಲ್ಲಿ ನಮಗೇನು ಪರ್ಫಾರ್ಮೆನ್ಸ್ ಇಶ್ಯೂ ಆಗಲ್ಲ. ಸೊ ಅಂಥ ಸಿಚುಯೇಷನಲ್ಲಿ ನಾವೇನು ಮಾಡ್ತೀವಿ, 1 to many ಅನ್ನೋಟೇಷನ್ನ ಯೂಸ್ ಮಾಡ್ತೀವಿ. ರೈಟ್? ಓಕೆ, ಐ ಥಿಂಕ್ ದಿಸ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು. 1 to many ಮತ್ತು many to one ಅಲ್ಲಿ ನಿಮಗಿದು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ಸೊ 1 to many ಅನ್ನೋಟೇಷನ್ನ ಯಾವಾಗ ಯೂಸ್ ಮಾಡ್ತೀವಿ, many to one ಅನ್ನೋಟೇಷನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತೇಳಿ. ಓಕೆನಾ? ದಿಸ್ ಈಸ್, ನೀವು ಈ ಎಕ್ಸಾಂಪಲ್ಸ್ನ ನೀವು ಕ್ಲಿಯರಾಗಿ ಮೈಂಡಲ್ಲಿ ನಿಮಗೆ ಪ್ರಿಂಟ್ ಆಗಿತ್ತು ಅಂತಂದರೆ ಎನಿ ಟೈಮ್ ಯು ಕ್ಯಾನ್ ಈಸಿಲಿ ಡಿಸೈನ್ ದಿ ರಿಲೇಷನ್ಶಿಪ್ ಮ್ಯಾಪಿಂಗ್ಸ್ನ ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಓಕೆ, ಫೈನ್. ಹಾಗಾದರೆ ಇಲ್ಲಿವರೆಗೂ ನಾವು ಕಲ್ತಿದ್ದು ಜಸ್ಟ್ ಥೆರೆಟಿಕಲಲ್ಲಿ ಕಲ್ತಿದ್ದೀವಿ. ಓಕೆನಾ? 1 to many, many to one, many to one ಅದೆಲ್ಲ ಜಸ್ಟ್ ಥೆರೆಟಿಕಲಲ್ಲಿ ಕಲ್ತಿದ್ದೀವಿ. ಬಟ್ ಹೌ ಡು ವಿ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಇಟ್? ಓಕೆನಾ? ಸೊ ದಟ್ಸ್ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಓಕೆನಾ? ಒಂದು ಪ್ರಾಕ್ಟಿಕಲಾಗಿ ನಾವು ಒಂದು ಎಕ್ಸಾಂಪಲ್ನ, ಸೇಮ್ ಅಡ್ರೆಸ್ ಮತ್ತು ಎಂಪ್ಲಾಯಿ ಎಕ್ಸಾಂಪಲ್ನ ತಗೊಳ್ಳೋಣ. ಅಲ್ಲಿ ನಾವು 1 to many ಮ್ಯಾಪಿಂಗ್ನ ಯೂಸ್ ಮಾಡೋಣ, many to one ಅನ್ನೋಟೇಷನ್ಸ್ನ ಯೂಸ್ ಮಾಡಿ ಯಾವ ರೀತಿ ನಾವು ಅದನ್ನು ಅಚೀವ್ ಮಾಡ್ಬೋದು ಅಂತ ಕಲಿಯೋಣ. ಓಕೆ, ಲೆಟ್ಸ್ ಸ್ವಿಚ್ ಟು ಇಂಟೆಲಿಜೆ. ಓಕೆ, ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಸ್ವಲ್ಪ ಕೋಡ್ನ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಎಲ್ಲ ಕೋಡನ್ನ ನಾನು ಟೈಪ್ ಮಾಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ. ಸೊ ಏನು ಮಾಡಿದ್ದೀನಿ ಅಂತಂದರೆ, ಸೇಮ್ ಪ್ರಿವಿಯಸ್ಲಿ ಯೂಸ್ ಮಾಡ್ತಿರೋ ಪ್ರಾಜೆಕ್ಟ್ನ ಯೂಸ್ ಮಾಡ್ತಿದ್ವಿ, ಸ್ಟೂಡೆಂಟ್ ರಿಜಿಸ್ಟ್ರೇಷನ್ನು. ಸೊ ಅದರಲ್ಲಿ ಎಂಪ್ಲಾಯಿ ಎಂಟಿಟಿನ ಕ್ರಿಯೇಟ್ ಮಾಡಿದ್ದೀನಿ, ಬೇಸಿಕ್ ಅನೋಟೇಷನ್ಸ್ನ ಆ್ಯಡ್ ಮಾಡಿದ್ದೀನಿ. ಎಂಟಿಟಿ, ಡೇಟಾ, ನೋ ಆರ್ಕ್ಸ್ ಕನ್ಸ್ಟ್ರಕ್ಟರು, ಆಲ್ ಆರ್ಕ್ಸ್ ಕನ್ಸ್ಟ್ರಕ್ಟರು, ಬಿಲ್ಡರ್ ಅನೋಟೇಷನ್ನು, ಹಾಗೆಯೇ ID ಮತ್ತು ನೇಮ್ ಫೀಲ್ಡ್ನ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ಅನೋಟೇಷನ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೀನಿ. ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ. ಅದೇ ರೀತಿ ID ಎಂಟಿಟಿ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೂ ಕೂಡ ಬೇಕಾಗಿರೋವಂಥ ಅನೋಟೇಷನ್ಸ್ನ ಆ್ಯಡ್ ಮಾಡಿದ್ದೀನಿ. ಫೀಲ್ಡ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ, ID, ಸ್ಟ್ರೀಟ್, ಸಿಟಿ, ಸ್ಟೇಟ್, ಹಾಗೆಯೇ ಜಿಪ್ ಕೋಡ್. ಅದೇ ರೀತಿ ಎಂಪ್ಲಾಯಿ ರೆಪಾಸಿಟರಿ ಕ್ರಿಯೇಟ್ ಮಾಡಿದ್ದೀನಿ, ಅಡ್ರೆಸ್ ರೆಪಾಸಿಟರಿ ಕ್ರಿಯೇಟ್ ಮಾಡಿದ್ದೀನಿ. ಯಾವುದೇ ಥರದ ಫೈಂಡರ್ ಮೆಥಡ್ಸ್ನ ಇನ್ನೂ ಬರೆದಿಲ್ಲ ಇಲ್ಲಿ. ಅದೇ ರೀತಿ ಅಡ್ರೆಸ್ ಕಂಟ್ರೋಲರ್ ಇದೆ, ಒಂದು ಮೆಥಡ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಸೇವ್ ಅಡ್ರೆಸ್ ಅಂತೇಳಿ. ಆ್ಯಸ್ ಆಫ್ ನಾವು ರಿಟರ್ನ್ ನಲ್ ಅಂತ ಮಾಡಿದ್ದೀನಿ. ಸ್ವಲ್ಪ ಹೊತ್ತರಲ್ಲೇ ಕೋಡ್ನ ಬರೆಯೋಣ ಸೇವ್ ಮಾಡಲಿಕ್ಕೆ. ಅದೇ ರೀತಿ ಎಂಪ್ಲಾಯಿ ಕಂಟ್ರೋಲರ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲೂ ಕೂಡ ಒಂದು ಮೆಥಡ್ನ ಬರೆದಿದ್ದೀನಿ, ಸೇವ್ ಎಂಪ್ಲಾಯಿ ಅಂತೇಳಿ. ಹಾಗೆಯೇ ನಲ್ನ ರಿಟರ್ನ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನಾವು ಅಪ್ಡೇಟ್ ಮಾಡೋಣ. ಜೊತೆಗೆ ನನಗೆ ಬೇಕಾಗಿರೋವಂಥ ಫ್ಯೂ DTO ಅದನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಅಡ್ರೆಸ್ DTO ಅದರಲ್ಲೂ ಕೂಡ ಸೇಮ್ ಫೀಲ್ಡ್ಸ್ ಇದೆ, ಬಟ್ ಎಕ್ಸ್ಟ್ರಾ ಒಂದು ಫೀಲ್ಡ್ನ ಆ್ಯಡ್ ಮಾಡಿದ್ದೀನಿ, ಎಂಪ್ಲಾಯಿ ID. ಹಾಗೆಯೇ ಅನೋಟೇಷನ್ಸ್ ಇದೆ. ನೆಕ್ಸ್ಟು ಎಂಪ್ಲಾಯಿ ರೆಸ್ಪಾನ್ಸ್ DTO ಅದರಲ್ಲೂ ಕೂಡ ಬೇಕಾಗಿರೋವಂಥ ಅನೋಟೇಷನ್ಸ್ನ ಆ್ಯಡ್ ಮಾಡಿ ಫೀಲ್ಡ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನು ರಿಟರ್ನ್ ಮಾಡಬೇಕಾದ್ರೆ ರೆಸ್ಪಾನ್ಸ್ ಯಾವ ರೀತಿ ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನನಗೆ ID ಇರಬೇಕು, ಎಂಪ್ಲಾಯಿ ನೇಮ್ ಇರಬೇಕು, ಹಾಗೆಯೇ ಆ ಎಂಪ್ಲಾಯಿಗೆ ಸಂಬಂಧಪಟ್ಟಿರೋಂಥ ಡೀಟೇಲ್ಸ್ ಅಡ್ರೆಸ್ ಇರಬೇಕು. ಸೊ ಅದಕ್ಕೋಸ್ಕರ ಅಡ್ರೆಸ್ನ ಲೀಸ್ಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ ನಾನು. ಫೈನ್. ಅದಾದಮೇಲೆ ಎಂಪ್ಲಾಯಿ DTOದಲ್ಲಿ ಏನೇನು ಬೇಕು ಫೀಲ್ಡ್ಸು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಅನೋಟೇಷನ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಎಂಪ್ಲಾಯಿ ಕಂಟ್ರೋಲರ್. ಓಕೆ, ಸೊ ಈಗೇನು ಮಾಡೋಣ ಅಂತಂದರೆ, ಫಸ್ಟು ನಾವು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು ಎಂಪ್ಲಾಯಿ ಮತ್ತು ಅಡ್ರೆಸ್ ಮಧ್ಯೆ. ನಾನು ಮುಂಚೆಗೆ ಹೇಳ್ದಂಗೆ 1 to manyನೂ ಯೂಸ್ ಮಾಡ್ಬೋದು, many to one ಯೂಸ್ ಮಾಡ್ಬೋದು. ಸೊ ನಾನು ಮಾಡ್ತಿರೋ ಅಪ್ರೋಚು many to one ಅನೋಟೇಷನ್. ಓಕೆ, ಅದನ್ನು ಏನಕ್ಕೆ ಅಂತ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ರೈಟ್? ಈಗೇನು ಮಾಡೋಣ, ಅಡ್ರೆಸ್ ಟೇಬಲಲ್ಲಿ, ಸೊ ನಾವು ಎಂಪ್ಲಾಯಿ ಟೇಬಲಲ್ಲಿ ಯಾವುದೇ ತರಹದ ಫೀಲ್ಡ್ಸ್ನ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ನಾವು ಮಾಡ್ತಿರೋದ್ರಲ್ಲಿ many to one ಅನೋಟೇಷನ್ ಆಗಿರೋದ್ರಿಂದ ಪೇರೆಂಟ್ ಕ್ಲಾಸ್ನ ನಾವು ಅಡ್ರೆಸ್ ಆಗಿ ಕನ್ಸಿಡರ್ ಮಾಡ್ತೀವಿ, ಎಂಪ್ಲಾಯಿ ಕ್ಲಾಸನ್ನ ನಾವು ಚೈಲ್ಡ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಚೈಲ್ಡ್ ಕ್ಲಾಸಲ್ಲಿ ಯಾವುದೇ ತರಹದ ಫೀಲ್ಡ್ ಇರಲ್ಲ, ರೈಟ್? ಅಂದರೆ ಡಿಪೆಂಡೆನ್ಸಿ ಇರಲ್ಲ. ಅದನ್ನೇ ನಾವು 1 to one ಮ್ಯಾಪಿಂಗಲ್ಲಿ ಕೂಡ ಕಲ್ತ್ವಿ, ರೈಟ್? 1 to many ಮ್ಯಾಪಿಂಗ್ 1 to one ಯೂಸ್ ಮಾಡಬೇಕಾದ್ರೆ ಎಂಪ್ಲಾಯಿನ ಪೇರೆಂಟ್ ಮಾಡಿದ್ವಿ, ಚೈಲ್ಡ್ನ ನಾವು ಅಡ್ರೆಸ್ ಮಾಡಿದ್ವಿ. ಸೊ ಆವಾಗ ಏನಾಗಿತ್ತು, ಎಂಪ್ಲಾಯಿ ಕ್ಲಾಸಲ್ಲಿ ಅಡ್ರೆಸ್ಸಿನ ರೆಫರೆನ್ಸ್ ಇತ್ತು, ಬಟ್ ಅಡ್ರೆಸ್ ಕ್ಲಾಸಲ್ಲಿ ಯಾವುದೇ ಥರದ ಎಂಪ್ಲಾಯಿಯ ರೆಫರೆನ್ಸ್ ಇರಲಿಲ್ಲ, ರೈಟ್? ಸೇಮ್ ಅಪ್ರೋಚ್ನ ಇಲ್ಲೂ ಕೂಡ ಯೂಸ್ ಮಾಡ್ತೀವಿ ನಾವು. ಓಕೆ, ಫೈನ್. ಅದಕ್ಕೇನು ಮಾಡೋಣ, ಫಸ್ಟು ಅಡ್ರೆಸ್ ಎಂಟಿಟಿ ಒಳಗಡೆಗೆ ಫೀಲ್ಡ್ನ ಕ್ರಿಯೇಟ್ ಮಾಡೋಣ. ಯಾವ ಫೀಲ್ಡು? ಎಂಪ್ಲಾಯಿ. ಇದನ್ನು ನಾನು ಎಂಪ್ಲಾಯಿ ಅಂತ ಕರಿತೀನಿ. ಮೇಕ್ ಶೋರ್ ದಟ್ ಇಲ್ಲಿ ಲೀಸ್ಟ್ ಆಫ್ ಎಂಪ್ಲಾಯಿನ ನಾವು ಆ್ಯಡ್ ಮಾಡಲ್ಲ, ರೈಟ್? ಏನಕ್ಕೆ ಅಂತಂದರೆ ಒಂದು ಅಡ್ರೆಸ್ಗೆ ಒಂದೇ ಎಂಪ್ಲಾಯಿ ಅಸೋಸಿಯೇಟ್ ಆಗಿರ್ತಾರೆ. ಹೌದಾ? ಒಂದು ಅಡ್ರೆಸ್ಸನ್ನು ನಾವು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಅಟ್ಮೋಸ್ಟ್ ಅದಕ್ಕೆ ಒಬ್ಬ ಎಂಪ್ಲಾಯಿ ಮಾತ್ರ ಇರ್ತಾನೆ ಒಂದು ಅಡ್ರೆಸ್ಸಿಗೆ,
ರೈಟ್. ಅದೇ ಮಲ್ಟಿಪಲ್ ಅಡ್ರೆಸ್ಸಸ್ಸಿಗೆ ಎಂಪ್ಲಾಯಿ ಸೇಮ್ ಇರ್ತಾನೆ, ಬಟ್ ನಾವು ಒಂದು ಅಡ್ರೆಸ್ನ ಟೇಬಲಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಆ ಅಡ್ರೆಸ್ಸಿಗೆ ಯಾರಾದರೂ ಒಬ್ಬ ಓನರ್ ಇರ್ತಾನೆ, ಹೌದಾ, ಅಂದರೆ ಒಬ್ಬ ಎಂಪ್ಲಾಯಿ ಓನರ್ ಆಗಿರ್ತಾನೆ, ರೈಟ್. ಅದೇ ಇನ್ನೊಂದು ಸೆಕೆಂಡ್ ಅಡ್ರೆಸ್ನ ಆ್ಯಡ್ ಮಾಡ್ಬೇಕಾದ್ರೆ ಅಲ್ಲಿ ಕೂಡ ಎಂಪ್ಲಾಯಿ ಇರ್ತಾನೆ, ಅವ್ನು ಸೇಮ್ ಆದರೆ ಇರ್ಬೋದು, ಬೇರೆ ಎಂಪ್ಲಾಯಿ ಯಾರಾಗಿರ್ಬೋದು, ಬಟ್ ಎಂಪ್ಲಾಯಿ ಮಾತ್ರ ಒಬ್ಬನೇ ಇರ್ತಾನೆ, ರೈಟ್. ಫೈನ್. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇಲ್ಲಿ ಸಿಂಗಲ್ ಎಂಪ್ಲಾಯಿನ ಕ್ರಿಯೇಟ್ ಮಾಡಿದ್ದೀನಿ, ಅಂದರೆ ಒಂದು ಎಂಪ್ಲಾಯಿ ರೆಫರೆನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ, ನಾಟ್ ಅ ಲಿಸ್ಟ್. ಸೊ ಈಗ ನಾನೇನು ಮಾಡ್ತೀನಿ, ಮೆನಿ ಟು ಒನ್ ಅನ್ನೋಟೇಷನ್ನ ಆ್ಯಡ್ ಮಾಡ್ತೀನಿ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಮೆನಿ ಅಡ್ರೆಸಸ್ ಬಿಲಾಂಗ್ಸ್ ಟು ಒನ್ ಎಂಪ್ಲಾಯಿ ಅಂತ ಅರ್ಥ. ಓಕೆ, ಸೊ ಅದಕ್ಕೋಸ್ಕರ ಮೆನಿ ಟು ಒನ್ ಅನ್ನೋಟೇಷನ್ನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ನಲ್ಲಬಲ್. ಸೊ ಇದಕ್ಕೆ ನಲ್ಲಬಲ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಇದಕ್ಕೆ ನಲ್ಲಬಲ್ ಆಪ್ಷನ್ ಶುಡ್ ಬಿ ದೇರ್. ಫೆಚ್ ಇದೆ, ಕ್ಯಾಸ್ಕೇಡ್ ಇದೆ, ಆಪ್ಷನ್ ಇದೆ, ಟಾರ್ಗೆಟ್. ಓಕೆ ಫೈನ್, ನೋ ಪ್ರಾಬ್ಲಮ್. ಐ ಥಿಂಕ್ ಕಾಲಮ್ಮಿಗೆ ನಾವು ನಲ್ಲಬಲ್ ಕೊಡ್ತೀವಿ. ಓಕೆ, ಕಾಲಮ್ ಜಾಯಿನ್ ಕಾಲಮ್. ಓಕೆ, ಏನಕ್ಕೆ ಅಂತಂದರೆ ನಾವು ಒಂದು ಕಾಲಮ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಹೌದಾ. ಸೊ ಎಲ್ಲಿ ಅಡ್ರೆಸ್ ಟೇಬಲ್ ಒಳಗಡೆಗೆ ಒಂದು ಎಕ್ಸ್ಟ್ರಾ ಕಾಲಮ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಎಂಪ್ಲಾಯಿ ಐ ಡಿ ಅಂತ. ಸೊ ಅದಕ್ಕೋಸ್ಕರ ಜಾಯಿನ್ ಕಾಲಮ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಜಾಯಿನ್ ಕಾಲಮಿಗೆ ನೇಮ್ನ ಆ್ಯಡ್ ಮಾಡ್ತೀನಿ. ನೇಮ್ ಈಸ್ ಈಕ್ವಲ್ ಟು ಎಂಪ್ಲಾಯಿ ಐ ಡಿ. ಇಲ್ಲಿ ನಾನೇನು ಮಾಡ್ತೀನಿ, ನಲ್ಲಬಲ್ ಫಾಲ್ಸ್ ಮಾಡ್ತೀನಿ, ಅಂದರೆ ಈ ಒಂದು ಕಾಲಮು ನಲ್ಲಿರಬಾರ್ದು. ಕಂಪಲ್ಸರಿಯಾಗಿ ನಾವು ಡೇಟಾನ ಅಂದರೆ ಎಂಪ್ಲಾಯಿ ಐ ಡಿನ ಆ್ಯಡ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಲ್ಲಬಲ್ ಫಾಲ್ಸ್ ಅಂತ ಆ್ಯಡ್ ಮಾಡ್ತಿದ್ದೀನಿ. ಸೊ ಇಷ್ಟನ್ನು ನಾವು ಮಾಡಿದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ರಿಲೇಷನ್ಶಿಪ್ಪು ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಇದನ್ನು ಸೇವ್ ಮಾಡೋಣ. ಸೇವ್ ಮಾಡಿದ್ಮೇಲೆ ಫಸ್ಟು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ನಾನೀಗ ಇದನ್ನು ಡಿಬಗ್ ಮೋಡಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಹೋಪ್ಫುಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಟಾಮ್ ಕ್ಯಾಟ್ ಸ್ಟಾರ್ಟೆಡ್ ಆನ್ ದಿ ಪೋರ್ಟ್ 8080. ಹಾಗೆಯೇ ನೋಡ್ಬೋದು ಎಲ್ಲ ಟೇಬಲ್ಸು ಕ್ರಿಯೇಟ್ ಆಗಿದೆ. ಓಕೆ, ಅಡ್ರೆಸ್, ಎಂಪ್ಲಾಯಿ. ಓಕೆ, ಆಮೇಲೆ ಈ ಒಂದು ಕನ್ಸ್ಟೆಂಟ್ನ ಕೂಡ ಆ್ಯಡ್ ಮಾಡ್ತಿದೆ, ಯಾವುದಕ್ಕೆ, ಅಡ್ರೆಸ್ ಟೇಬಲಿಗೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಡೇಟಾಬೇಸಿಗೆ ಹೋಗ್ಬಿಟ್ಟು ಇಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡೋಣ. ಸೊ ನಾನು ಡಿಸ್ಕ್ರೈಬ್ ಎಂಪ್ಲಾಯಿ ಅಂತ ಫಸ್ಟ್ ಆಫ್ ಆಲ್ ರಿಲೋಡ್ ಮಾಡೋಣ. ಸೊ ಈಗೇನು ಮಾಡ್ತೀನಿ, ಎಂಪ್ಲಾಯಿ ಟೇಬಲ್ನ ಡಿಸ್ಕ್ರೈಬ್ ಮಾಡ್ತೀನಿ, TESC. ಓಕೆ, ಐ ಡಿ ಮತ್ತು ನೇಮ್ ಇದೆ. ಸೊ ಇದರಲ್ಲಿ ಯಾವುದೇ ತರಹದ ಎಕ್ಸ್ಟ್ರಾ ಕಾಲಮ್ಸ್ನ ನಾವು ಆ್ಯಡ್ ಮಾಡಿಲ್ಲ, ರೈಟ್. ಹಾಗೆಯೇ ಇದು ಪ್ರೈಮರಿ ಕೀ ಇದೆ, ಅದು ಕೂಡ ಗೊತ್ತಿದೆ. ಅಡ್ರೆಸ್ ಟೇಬಲ್ನ ಡಿಸ್ಕ್ರೈಬ್ ಮಾಡೋಣ. ಅಡ್ರೆಸ್ ಟೇಬಲ್ನ ಡಿಸ್ಕ್ರೈಬ್ ಮಾಡಿದಾಗ ಐ ಡಿ, ಸಿಟಿ, ಸ್ಟೇಟ್, ಸ್ಟ್ರೀಟ್, ಜಿಪ್ ಕೋಡ್, ಎಂಪ್ಲಾಯಿ ಐ ಡಿ, ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ನಾವೇನು ಮಾಡಿದ್ವಿ, ಫಾರಿನ್ ಕೀ ಮಾಡಿರೋದ್ರಿಂದ ಇಲ್ಲಿ ನೋಡ್ಬೋದು MUL ಅಂತಿದೆ, ಅಂದರೆ ಮಲ್ಟಿಪಲ್. ಸೊ ಅಂದರೆ ಏನಪ್ಪ ಅಂತಂದರೆ ಮಲ್ಟಿಪಲ್ ಐ ಡಿಸ್ನ ನಾವಿಲ್ಲಿ ಎಂಪ್ಲಾಯಿ ಐ ಡಿಸ್ನ ನಾವು ಎಂಟರ್ ಮಾಡ್ಬೋದು. ದಿಸ್ ಟೇಬಲ್ ಕಂಟೈನ್ಸ್ ಮಲ್ಟಿಪಲ್ ಎಂಪ್ಲಾಯಿ ಐ ಡಿಸ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ, ಅಂದರೆ ಸೇಮ್ ಐ ಡಿ ಇರೋ ಮಲ್ಟಿಪಲ್ ಎಂಪ್ಲಾಯೀಸ್ನ ನಾವು ಸ್ಟೋರ್ ಮಾಡ್ಬೋದು ಇಲ್ಲಿ. ಸೊ ಅದಕ್ಕೋಸ್ಕರ MUL ಅಂತ ಇದೆ. ಸೊ ನಾವೇನಕ್ಕೆ MUL ಅಂತ ತೋರಿಸ್ತಾ ಇದೆ ಇಲ್ಲಿ, ಬಿಕಾಸ್ ವಿ ಹ್ಯಾವ್ ಮೇಡ್ ಅ ಮೆನಿ ಟು ಒನ್ ಅನ್ನೋಟೇಷನ್ ಮಾಡಿದ್ವಿ, ಹೌದಾ. ಅಂದರೆ ಮೆನಿ ಎಂಪ್ಲಾಯೀಸ್ ಐ ಡಿಸ್ನ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಫೈನ್. ಹಾಗಾದರೆ ಪ್ರೈಮರಿ ಕೀ ಐ ಡಿ ಇದೆ. ಸೊ ಸ್ಟ್ರಕ್ಚರ್ ಅಂತೂ ಕ್ರಿಯೇಟ್ ಆಗಿದೆ. ಓಕೆ, ಈಗೇನು ಮಾಡೋಣ, ಡೇಟಾಬೇಸಲ್ಲಿ ಎಂಪ್ಲಾಯಿ ಮತ್ತು ಅಡ್ರೆಸ್ನ ಸ್ಟೋರ್ ಮಾಡೋಣ. ನಾವೀಗ ಫಸ್ಟು ಎಂಪ್ಲಾಯಿನ ಸ್ಟೋರ್ ಮಾಡೋಣ. ಏನಕ್ಕೆ ಅಂತಂದರೆ ಎಂಪ್ಲಾಯಿ ಕ್ಲಾಸಲ್ಲಿ ಯಾವುದೇ ತರಹದ ಡಿಪೆಂಡೆನ್ಸಿ ಇಲ್ಲ. ಸೊ ನಾವು ಈಸಿಯಾಗಿ ಎಂಪ್ಲಾಯಿ ಡೇಟಾನ ಸ್ಟೋರ್ ಮಾಡ್ಬೋದು. ಬಟ್ ಅಡ್ರೆಸ್ನ ನಾವು ಸ್ಟೋರ್ ಮಾಡಲಿಕ್ಕಾಗತ್ತಾ? ನೋ. ಏನಕ್ಕೆ ಅಂತಂದರೆ ಅಡ್ರೆಸ್ನ ಸ್ಟೋರ್ ಮಾಡಬೇಕು ಅಂತಂದರೆ ನಮಗೆ ಎಂಪ್ಲಾಯಿ ಬೇಕು. ಅಡ್ರೆಸ್ ಯಾವಾಗ ಬರುತ್ತೆ, ಎಂಪ್ಲಾಯಿ ಇದ್ದರೆ ಅಡ್ರೆಸ್ ಇರುತ್ತೆ. ಸೊ ಈಗ ಎಂಪ್ಲಾಯಿನೇ ಕ್ರಿಯೇಟ್ ಮಾಡ್ದಂಗೆ ನಾನು ಅಡ್ರೆಸ್ನ ಸ್ಟೋರ್ ಮಾಡಲಿಕ್ಕಾಗತ್ತಾ? ಈಗ ಎಂಪ್ಲಾಯಿನೇ ಇಲ್ಲಪ್ಪ, ಸುಮ್ಮನೆ ಒಂದು ಅಡ್ರೆಸ್ ಇರ್ತಾ, ಯಾವುದಾದ್ರೂ ಅಡ್ರೆಸ್ ಇದೆ ಅಂತಂದರೆ ಆ ಅಡ್ರೆಸ್ಸು ಯಾವ್ದಾರೋ ಒಬ್ಬಂದು ಎಂಪ್ಲಾಯಿದೇ ಆಗಿರ್ಬೇಕು, ಹೌದಾ. ಸೊ ಹಾಗಾದರೆ ಫಸ್ಟು ಎಂಪ್ಲಾಯಿ, ಅದಾದಮೇಲೆ ಅಡ್ರೆಸ್ ಬರೋದು, ಹೌದಾ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಎಂಪ್ಲಾಯಿನ ಕ್ರಿಯೇಟ್ ಮಾಡೋಣ. ಸೊ ಎಂಪ್ಲಾಯಿನ ಕ್ರಿಯೇಟ್ ಮಾಡೋದಕ್ಕೆ ಎಂಪ್ಲಾಯಿ ಕಂಟ್ರೋಲರಿಗೆ ಹೋಗೋಣ. ಇಲ್ಲಿ ಆಲ್ರೆಡಿ ನಾನೊಂದು ಮೆಥಡ್ನ ಬರೆದಿದ್ದೀನಿ. ಸೊ ಈಗೇನು ಮಾಡೋಣ, ಈ ಮೆಥಡಿನ ನಾನು ಫಿಲ್ ಮಾಡೋಣ. ಸೊ ಬೇಸಿಕಲಿ ಏನು ಮಾಡ್ತಿದ್ದೀನಿ, ಎಂಪ್ಲಾಯಿ DTOನ ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ಆ ಎಂಪ್ಲಾಯಿ DTOನ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾನು ಸೇವ್ ಮಾಡಬೇಕು. ಫಸ್ಟು ಎಂಪ್ಲಾಯಿ DTOನ ಎಂಪ್ಲಾಯಿ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕು, ರೈಟ್. ಇಲ್ಲಿರೋದು DTO, ನಾನು ಅಕ್ಸೆಪ್ಟ್ ಮಾಡ್ತಿರೋದು DTO. ನಾನು ಅದನ್ನು ಎಂಪ್ಲಾಯಿ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕು. ಎಂಪ್ಲಾಯಿ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾಡಬೇಕು, ಎಂಪ್ಲಾಯಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಸೊ ಎಂಪ್ಲಾಯಿ ಡಾಟ್ ನಾನೇನು ಮಾಡ್ತೀನಿ, ಬಿಲ್ಡರ್ ಪ್ಯಾಟರ್ನ್ನ ಯೂಸ್ ಮಾಡ್ತೀನಿ. ಬಿಲ್ಡರ್ ಜಸ್ಟ್ ನೇಮ್ನ ಆ್ಯಡ್ ಮಾಡ್ತೀನಿ. ಈ ನೇಮಿಗೆ ನಾನು ನೇಮ್ನ ಪಾಸ್ ಮಾಡಬೇಕು, ಅದಕ್ಕೆ ಎಂಪ್ಲಾಯಿ DTO ಡಾಟ್ ಗೆಟ್ ನೇಮ್. ಜಸ್ಟ್ ನಾನು ಬಿಲ್ಡರ್ ಪ್ಯಾಟರ್ನ ಯೂಸ್ ಮಾಡಿ ಗೆಟ್ ಮಾಡಿ ಸೆಟ್ ಮಾಡ್ತಾಯಿದ್ದೀನಿ, ಸಿಂಪಲ್. ಸೊ ಅದಾದಮೇಲೆ ಬಿಲ್ಡನ್ನು ಮೆಥಡ್ನ
ಕಾಲ್ ಮಾಡ್ತೀನಿ. ಸೊ ಈಗ ನಮಗೆ ಎಂಪ್ಲಾಯಿ ಆಬ್ಜೆಕ್ಟ್ ಸಿಗುತ್ತೆ. ಎಂಪ್ಲಾಯಿ ನ್ಯೂ ಎಂಪ್ಲಾಯಿ ಅಂತ ನಾನು ಇದನ್ನು ಕಾಲ್ ಮಾಡ್ತೀನಿ. ಈಗೇನು ಮಾಡೋಣ, ಎಂಪ್ಲಾಯಿ ರೆಪಾಸಿಟರಿನ ಯೂಸ್ ಮಾಡಿಕೊಂಡು ಸೇವ್ ಮಾಡೋಣ. ಡಾಟ್ ಸೇವ್ ಮೆಥಡ್. ಈ ಸೇವ್ ಮೆಥಡ್ಗೆ ನ್ಯೂ ಎಂಪ್ಲಾಯಿನ ಪಾಸ್ ಮಾಡ್ತೀನಿ. ಸೊ ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ ರೆಸ್ಪಾನ್ಸ್ ಎಂಟಿಟಿ ಡಾಟ್ ಓಕೆ. ಇದಕ್ಕೆ ನ್ಯೂ ಎಂಪ್ಲಾಯಿನ ಪಾಸ್ ಮಾಡೋಣ. ಫೈನ್, ಸೇವ್ ಮಾಡ್ತೀನಿ. ಓಕೆ, ಹಾಗಾದರೆ ಈಗ ನಮಗೆ API ರೆಡಿಯಾಗಿದೆ. ಇದನ್ನು ಟೆಸ್ಟ್ ಮಾಡಿಬಿಟ್ಟು ಎಂಪ್ಲಾಯಿ ಡೀಟೇಲ್ಸ್ನ ಸ್ಟೋರ್ ಮಾಡೋಣ. ಸೊ ನಾನು ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡ್ತೀನಿ. ಫೈನ್, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಟಾಮ್ ಕ್ಯಾಟ್ 8080ದಲ್ಲಿ. ಪೋಸ್ಟ್ ಮ್ಯಾನಿಗೆ ಓಪನ್ ಮಾಡ್ತೀನಿ. ಓಕೆ, ಪೋಸ್ಟ್ ಮ್ಯಾನಲ್ಲಿ ನಾವೇನು ಮಾಡೋಣ, ಓಕೆ /API/ಎಂಪ್ಲಾಯೀಸ್ ಅಂತ API ಇದೆ. ಸೊ ಬಾಡಿಯಲ್ಲಿ ನಾನೇನು ಮಾಡ್ತೀನಿ, ಎಂಪ್ಲಾಯಿ ಡೀಟೇಲ್ಸ್ನ ಪಾಸ್ ಮಾಡ್ತೀನಿ. ಜಸ್ಟ್ ಎಂಪ್ಲಾಯಿ ನೇಮ್ನ ಕಳಿಸಿದ್ರೆ ನಾನು ಸಾಕು. ನಾನೇನು ಮಾಡ್ತೀನಿ, ಎಂಪ್ಲಾಯಿ 1. ಓಕೆ, ಎಂಪ್ಲಾಯಿ 1 ಸೆಂಡ್ ಮಾಡ್ತೀನಿ. ಓಕೆ, ಎಂಪ್ಲಾಯಿ ಸೇವ್ ಆಗಿದ್ದಾನೆ. ID 1 ಎಂಪ್ಲಾಯಿ 1. ಅದೇ ರೀತಿ ಎಂಪ್ಲಾಯಿ 2 ಕ್ರಿಯೇಟ್ ಆಯಿತು. ಎಂಪ್ಲಾಯಿ 3 ಕ್ರಿಯೇಟ್ ಆಗಿದೆ. ಓಕೆ, 3 ಎಂಪ್ಲಾಯೀಸ್ನ ನಾನು ಸ್ಟೋರ್ ಮಾಡಿದ್ದೀನಿ. ಡೇಟಾಬೇಸಿಗೆ ಹೋಗ್ಬಿಟ್ಟು ಬೇಕಿದ್ರೆ ವೆರಿಫೈ ಮಾಡೋಣ. 3 ಎಂಪ್ಲಾಯೀಸ್ನ ಸ್ಟೋರ್ ಮಾಡಿದ್ದೀನಿ. ಈಗ ಪ್ರತಿಯೊಂದು ಎಂಪ್ಲಾಯಿಗೂ ಅಡ್ರೆಸಸ್ ಇರುತ್ತೆ. ಮೇ ಬಿ ಫಸ್ಟ್ ಎಂಪ್ಲಾಯಿಗೆ 5 ಅಡ್ರೆಸ್ ಇರ್ಬೋದು, ಸೆಕೆಂಡ್ ಎಂಪ್ಲಾಯಿಗೆ 2 ಅಡ್ರೆಸ್ ಇರ್ಬೋದು, ಥರ್ಡ್ ಎಂಪ್ಲಾಯಿಗೆ ಓನ್ಲಿ 1 ಅಡ್ರೆಸ್ ಇರ್ಬೋದು. ಸೊ ಈ ರೀತಿ ಅಡ್ರೆಸಸ್ನ ಸ್ಟೋರ್ ಮಾಡೋಣ. ನಾನು ಮುಂಚೆಗೆ ಹೇಳ್ದಂಗೆ ಅಡ್ರೆಸ್ನ ಸ್ಟೋರ್ ಮಾಡಬೇಕು ಅಂದರೆ ಫಸ್ಟ್ ಅಡ್ರೆಸ್ನ ಸ್ಟೋರ್ ಮಾಡೋಣ. ಅಡ್ರೆಸ್ನ ಸ್ಟೋರ್ ಮಾಡಬೇಕಾದ್ರೆ ಆ ಅಡ್ರೆಸ್ಸು ಯಾರಿಗೆ ಸಂಬಂಧಪಟ್ಟಿದ್ದು, ಆ ಅಡ್ರೆಸ್ಸಿನ ಓನರ್ ಯಾರು ಅಂತ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ನಾವೇನು ಮಾಡೋಣ, ಇಂಟೆಲಿಜೆಯಲ್ಲಿ ಅಡ್ರೆಸ್ ಕಂಟ್ರೋಲರಿಗೆ ಹೋಗೋಣ. ಲೆಟ್ಸ್ ಗೋ ಟು ಅಡ್ರೆಸ್ ಕಂಟ್ರೋಲರ್. ಸೊ ಇಲ್ಲೂ ಕೂಡ ಸೇವ್ ಮೆಥಡ್ನ ನಾವು ಬರೆದಿದ್ದೀವಿ, ಸೇವ್ ಅಡ್ರೆಸ್ನ. ಸೊ ನಾನೇನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡಿ ಇಲ್ಲಿ ಕೋಡ್ನ ಅಪ್ಡೇಟ್ ಮಾಡೋಣ. ಬೇಸಿಕಲಿ ನಾವೇನು ಮಾಡಬೇಕು, ಅಡ್ರೆಸ್ DTOದಿಂದ ನಾವು ಅಡ್ರೆಸ್ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಎಂಪ್ಲಾಯಿ DTOದಿಂದ ಎಂಪ್ಲಾಯಿಗೆ ನಾವು ಕನ್ವರ್ಟ್ ಮಾಡಿದ್ವಲ್ಲ, ಅದೇ ರೀತಿ ಅಡ್ರೆಸ್ DTOದಿಂದ ಅಡ್ರೆಸ್ಸಿಗೆ ನಾವು ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಅದಕ್ಕೂ ಕೂಡ ನಾವು ಬಿಲ್ಡರ್ ಪ್ಯಾಟ್ರನ್ನೇ ಯೂಸ್ ಮಾಡೋಣ. ಓಕೆ, ನಾನೇನು ಮಾಡ್ತೀನಿ, ಅಡ್ರೆಸ್ ಡಾಟ್ ಬಿಲ್ಡರ್. ಸೊ ಯಾವ್ಯಾವ್ದು ಅಡ್ರೆಸ್ಸಲ್ಲಿ ಯಾವ್ಯಾವುದಿದೆ. ಸೊ ಫಸ್ಟು ನಮಗೆ ಸಿಟಿನ ಆ್ಯಡ್ ಮಾಡೋಣ. ಸೊ ಅಡ್ರೆಸ್ DTO ಡಾಟ್ ಗೆಟ್ ಸಿಟಿ. ಓಕೆ, ಅದೇ ರೀತಿ ಸ್ಟೇಟ್ ಅಡ್ರೆಸ್ DTO ಡಾಟ್ ಗೆಟ್ ಸ್ಟೇಟ್. ಸೊ ಲೆಟ್ಸ್ ಆ್ಯಡ್ ಗೆಟ್ ಸ್ಟೇಟ್. ನೆಕ್ಸ್ಟು ಸ್ಟ್ರೀಟ್ ಅಡ್ರೆಸ್ ಸ್ಟ್ರೀಟ್ ಅಡ್ರೆಸ್ DTO ಡಾಟ್ ಗೆಟ್ ಸ್ಟ್ರೀಟ್. ಓಕೆ, ಇದಾದಮೇಲೆ ನಾನು ಬಿಲ್ಡ್ ಮೆಥಡ್ನ ಕಾಲ್ ಮಾಡ್ತೀನಿ. ಬಟ್ ಇದಿಷ್ಟನ್ನೇ ನಾವು ಆ್ಯಡ್ ಮಾಡಿದರೆ ಸಾಕಾಗಲ್ಲ. ಓಕೆ, ಅಡ್ರೆಸ್ ನ್ಯೂ ಅಡ್ರೆಸ್ಸಿಗೆ ಹೋದರೆ ಏನೇನಿದೆ, ಸ್ಟ್ರೀಟ್, ಸಿಟಿ, ಸ್ಟೇಟ್, ಜಿಪ್ ಕೋಡ್ ಇದೆ. ಓಕೆ, ಜೊತೆಗೆ ಎಂಪ್ಲಾಯಿ ಆಬ್ಜೆಕ್ಟ್ ಕೂಡ ಇದೆ. ಸೊ ನಾವು ಈ ಎಂಪ್ಲಾಯಿ ಆಬ್ಜೆಕ್ಟ್ನ ಸೆಟ್ ಮಾಡಲಿಲ್ಲ ಅಂತಂದರೆ ಡೇಟಾಬೇಸಲ್ಲಿ ಸ್ಟೋರ್ ಮಾಡಲಿಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನಲ್ಲಬಲ್ ಫಾಲ್ಸ್ ಅಂತ ಕೊಟ್ಟಿದ್ದೀವಿ. ಕಂಪಲ್ಸರಿಯಾಗಿ ಅಡ್ರೆಸ್ಸಿಗೆ ಒಬ್ಬ ಎಂಪ್ಲಾಯಿ ಇರಬೇಕು ಅಂತ ಹೇಳ್ತಿದ್ದೀವಿ, ರೈಟ್? ಸೊ ಹಾಗಿದ್ದಾಗ ನಾವೇನು ಮಾಡಬೇಕು, ಎಂಪ್ಲಾಯಿ ಆಬ್ಜೆಕ್ಟ್ನ ಕೂಡ ಅಸೈನ್ ಮಾಡಬೇಕು. ಯಾವ ಎಂಪ್ಲಾಯಿ, ಇದು ಎಂಪ್ಲಾಯಿ 1ಇಂದ ಎಂಪ್ಲಾಯಿ 2 ಅಡ್ರೆಸ್ಸಾ ಅಥವಾ ಎಂಪ್ಲಾಯಿ 3 ಅಡ್ರೆಸ್ಸಾ, ಯಾವ ಎಂಪ್ಲಾಯಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಸ್ಪೆಸಿಫೈ ಮಾಡಬೇಕು. ಸೊ ಅದಕ್ಕೆ ಫಸ್ಟು ಜಿಪ್ ಕೋಡ್ನ ಕೂಡ ಆ್ಯಡ್ ಮಾಡೋಣ. ಜಿಪ್ ಕೋಡ್ ಅಡ್ರೆಸ್ DTO ಡಾಟ್ ಗೆಟ್ ಜಿಪ್ ಕೋಡ್. ಜೊತೆಗೆ ಈ ಎಂಪ್ಲಾಯಿ ಕೂಡ ಆ್ಯಡ್ ಮಾಡಬೇಕು. ಸೊ ಈ ಎಂಪ್ಲಾಯಿ ಆಬ್ಜೆಕ್ಟಿಗೆ ಏನು ಪಾಸ್ ಮಾಡಬೇಕು, ನಾವು ಎಂಪ್ಲಾಯಿ ಆಬ್ಜೆಕ್ಟ್ನೇ ಪಾಸ್ ಮಾಡಬೇಕು. ಬಟ್ ನಮ್ಮ ಹತ್ರ ಅಡ್ರೆಸ್ DTOದಲ್ಲಿ ಏನಿದೆ, ಅಡ್ರೆಸ್ DTOದಲ್ಲಿ ಜಸ್ಟ್ ಅಡ್ರೆಸ್ DTO ಡಾಟ್ ಗೆಟ್ ಎಂಪ್ಲಾಯಿ ID ಇದೆ. ಓಕೆ, ಅಂದರೆ ಎಂಪ್ಲಾಯಿ ಐಡಿನ ಪಾಸ್ ಮಾಡ್ತಿದ್ವಿ. ID 1 ಆಗಿರ್ಬೋದು, ID 2 ಆಗಿರ್ಬೋದು, ID 3 ಆಗಿರ್ಬೋದು. ಆ ಐಡಿಯಿಂದ ನಾವೇನು ಮಾಡಬೇಕು, ಕಂಪ್ಲೀಟ್ ಎಂಪ್ಲಾಯಿ ಆಬ್ಜೆಕ್ಟ್ನ ಫೆಚ್ ಮಾಡಬೇಕು. ಸೊ ಕಂಪ್ಲೀಟ್ ಎಂಪ್ಲಾಯಿ ಆಬ್ಜೆಕ್ಟ್ನ ಯಾವ ರೀತಿ ಫೆಚ್ ಮಾಡ್ಬೋದು, ಅಗೇನ್ ವಿ ಕ್ಯಾನ್ ರೈಟ್ ಅ ರೆಪಾಸಿಟರಿ ಕೋಡ್. ಓಕೆನಾ, ರೆಪಾಸಿಟರಿಗೆ ಕೇಳ್ಬೋದು. ಸೊ ನಾನೇನು ಮಾಡ್ತೀನಿ, ಎಂಪ್ಲಾಯಿ ರೆಪಾಸಿಟರಿ ಡಾಟ್ ಫೈಂಡ್ ಬೈ ID. ಓಕೆ, ಫೈಂಡ್ ಬೈ ID ಮೆಥಡ್ನ ಕಾಲ್ ಮಾಡ್ತೀನಿ. ನಿಮಗೆ ಗೊತ್ತಿದೆ, ID ಥ್ರೂ ನಾವು ಎಂಪ್ಲಾಯಿನ ಫೈಂಡ್ ಮಾಡ್ಬೋದು, ರೈಟ್? ಸೊ ಈ ಫೈಂಡ್ ಬೈ ಮೆಥಡಿಗೆ ನಾನು ಅಡ್ರೆಸ್ DTO ಡಾಟ್ ಗೆಟ್ ಎಂಪ್ಲಾಯಿ ಐಡಿನ ಪಾಸ್ ಮಾಡ್ತೀನಿ, ರೈಟ್?
ಸೊ ಈಗ ನಮಗೇನು ಸಿಗುತ್ತೆ, ಎಂಪ್ಲಾಯಿ ಆಬ್ಜೆಕ್ಟ್ ಸಿಗುತ್ತೆ. ಈ ಫೈಂಡ್ ಬೈ ಐ ಡಿ ಏನು ರಿಟರ್ನ್ ಮಾಡುತ್ತೆ, ಆಪ್ಷನಲ್ನ ರಿಟರ್ನ್ ಮಾಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆರ್ ಎಲ್ಸ್ ಥ್ರೋ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಎಕ್ಸೆಪ್ಷನ್ನ ಥ್ರೋ ಮಾಡ್ಬೋದು ಇನ್ ಕೇಸ್ ಆ ಎಂಪ್ಲಾಯಿ ಅವೈಲೇಬಲ್ ಇರಲಿಲ್ಲ ಅಂದರೆ. ಸೊ ನಾನೇನು ಮಾಡ್ತೀನಿ, ರನ್ ಟೈಮ್ ಎಕ್ಸೆಪ್ಷನ್ನ ಥ್ರೋ ಮಾಡೋಣ, ಎಂಪ್ಲಾಯಿ ನಾಟ್ ಫೌಂಡ್. ಓಕೆ, ಸೊ ಆ ಎಂಪ್ಲಾಯಿ ಇದ್ದರೆ ನಾವು ಎಂಪ್ಲಾಯಿನ ರಿಟರ್ನ್ ಮಾಡ್ತೀವಿ. ಸೊ ಎಂಪ್ಲಾಯಿ ಎಕ್ಸಿಸ್ಟಿಂಗ್ ಎಂಪ್ಲಾಯಿ. ಓಕೆ, ಎಕ್ಸಿಸ್ಟಿಂಗ್ ಎಂಪ್ಲಾಯಿ. ಓಕೆ, ಒಂದ್ಸಲ ನನಗೆ ಎಂಪ್ಲಾಯಿ ಆಬ್ಜೆಕ್ಟ್ ಸಿಕ್ಕಿದ ಮೇಲೆ ಆ ಎಂಪ್ಲಾಯಿ ಆಬ್ಜೆಕ್ಟನ್ನ ನಾನು ಅಡ್ರೆಸ್ ಎಂಪ್ಲಾಯಿ ಆಬ್ಜೆಕ್ಟಿಗೆ ಆ್ಯಡ್ ಮಾಡೋಣ, ಎಕ್ಸಿಸ್ಟಿಂಗ್ ಎಂಪ್ಲಾಯಿ, ರೈಟ್. ಸೊ ನಾವು ಈಗ ನಮಗೆ ಅಡ್ರೆಸ್ಸಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ನ ಆ್ಯಡ್ ಮಾಡಿದ್ದೀವಿ. ಯಾವುದು, ಸಿಟಿ, ಸ್ಟೇಟ್, ಸ್ಟ್ರೀಟ್, ಜಿಪ್ ಕೋಡ್, ಎಂಪ್ಲಾಯಿ. ಸೊ ಎಂಪ್ಲಾಯಿ ಆಬ್ಜೆಕ್ಟ್ ನನಗೆ ಯಾವ ರೀತಿ ಸಿಕ್ತು, ಈ ಒಂದು ಅಡ್ರೆಸ್ DTOದಲ್ಲಿ ಎಂಪ್ಲಾಯಿ ಐ ಡಿನ ಕಳಿಸ್ತಾ ಇರ್ತೀವಿ. ಆ ಐ ಡಿಯಿಂದ ನಾವು ಎಂಪ್ಲಾಯಿ ಆಬ್ಜೆಕ್ಟ್ನ ನಾವು ಫೆಚ್ ಮಾಡಿದ್ವಿ. ಹೆಂಗೆ ಫೆಚ್ ಮಾಡಿದ್ವಿ, ಯೂಸಿಂಗ್ ಎಂಪ್ಲಾಯಿ ರೆಪಾಸಿಟರಿ. ಓಕೆ, ಸೊ ನಾವು ಯಾವ ಕ್ಲಾಸಲ್ಲಿ ಯಾವ ರೆಪಾಸಿಟರಿ ಬೇಕಾದರೂ ಯೂಸ್ ಮಾಡ್ಬೋದು. ಓಕೆ, ನಾನು ಅಡ್ರೆಸ್ ಕಂಟ್ರೋಲಲ್ಲಿದ್ದೀನಿ, ಬರೀ ನಾನು ಅಡ್ರೆಸ್ ರಿಲೇಟೆಡ್ ಕ್ಲಾಸಸ್ನ ಮಾತ್ರ ಇಂಜೆಕ್ಟ್ ಮಾಡಬೇಕಿಲ್ಲಿ ಅಂತ ಆ ಥರ ಏನಿಲ್ಲ, ರೈಟ್. ನನಗಿಲ್ಲಿ ಯಾವ್ದು ಬೇಕು, ಎಂಪ್ಲಾಯಿ ಏನಾದರೂ ಇಂಟ್ರಾಕ್ಟ್ ಮಾಡ್ತಿದ್ದೀನಿ ಅಂತಂದರೆ ಎಂಪ್ಲಾಯಿ ರೆಪಾಸಿಟರಿ ಯೂಸ್ ಮಾಡ್ಬೋದು. ದಟ್ಸ್ ಕಂಪ್ಲೀಟ್ಲಿ ಅಕ್ಸೆಪ್ಟಬಲ್. ಫೈನ್. ಈಗ ನ್ಯೂ ಅಡ್ರೆಸ್ ಆಬ್ಜೆಕ್ಟ್ ಇದೆ, ಈಗ ನಾವು ಇದನ್ನು ಸ್ಟೋರ್ ಮಾಡೋಣ. ಸೊ ಸ್ಟೋರ್ ಮಾಡಲಿಕ್ಕೆ ಅಡ್ರೆಸ್ ರೆಪಾಸಿಟರಿ ಯೂಸ್ ಮಾಡ್ತೀವಿ. ಡಾಟ್ ಸೇವ್ ನ್ಯೂ ಅಡ್ರೆಸ್ನ ಪಾಸ್ ಮಾಡೋಣ. ಓಕೆ, ಫೈನ್. ಇದಾದಮೇಲೆ ನಾನು ರಿಟರ್ನ್ ಮಾಡಬೇಕಾಗಿದ್ದು ರೆಸ್ಪಾನ್ಸ್ ಎಂಟಿಟಿನ, ರೆಸ್ಪಾನ್ಸ್ ಎಂಟಿಟಿ ಡಾಟ್ ಓಕೆ. ಇದಕ್ಕೆ ನ್ಯೂ ಅಡ್ರೆಸ್ನ ಪಾಸ್ ಮಾಡೋಣ. ಫೈನ್. ಈಗ ನಾನೇನು ಮಾಡ್ತೀನಿ, ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡೋಣ. ಪರ್ಫೆಕ್ಟ್, ಟಾಮ್ ಕ್ಯಾಟ್ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಗೋ ಟು ಪೋಸ್ಟ್ ಮ್ಯಾನ್. ಓಕೆ, ಪೋಸ್ಟ್ ಮ್ಯಾನಿಗೆ ಹೋಗೋಣ. ಸೊ ಇಲ್ಲಿ ನನಗೆ ಅಡ್ರೆಸಸ್ ಇದೆ. ಓಕೆ, ಇಲ್ಲಿ ಬಾಡಿ ಒಳಗಡೆಗೆ ಡೇಟಾನ ಆ್ಯಡ್ ಮಾಡೋಣ. ಬ್ಯಾಂಗ್ಳೂರು, ಕರ್ನಾಟಕ, ಜಿಪ್ ಕೋಡ್. ಓಕೆ, ಹಾಗೆಯೇ ಸ್ಟ್ರೀಟ್ ರಾಚನಹಳ್ಳಿ, ಮೇನ್ ರೋಡ್. ಓಕೆ, ಫೈನ್. ಈಗ ಎಂಪ್ಲಾಯಿ ಐ ಡಿನ ಆ್ಯಡ್ ಮಾಡಬೇಕು. ದೇರ್ ಆರ್ ಎಷ್ಟು ಎಂಪ್ಲಾಯೀಸ್ ಐ ಡಿಸ್ ಇದೆ. ಲೆಟ್ಸ್ ಗೋ ಟು ಎಂಪ್ಲಾಯಿ ಐ ಡಿ 1 2 3 ಇದೆ. ಓಕೆ, ನಾನೇನು ಮಾಡ್ತೀನಿ, ಫಸ್ಟ್ನೇ ಎಂಪ್ಲಾಯಿನ ಆ್ಯಡ್ ಮಾಡ್ತೀನಿ, ಎಂಪ್ಲಾಯಿ ಐ ಡಿ 1, ರೈಟ್. ಇದನ್ನು ಆ್ಯಡ್ ಮಾಡಿ ನಾನೇನು ಮಾಡ್ತೀನಿ, ಈಗ ಸೆಂಡ್ ಅಂತ ಕೊಡ್ತೀನಿ. ಸೆಂಡ್ ಕೊಟ್ಟಾಗ ನಿಮಗೇನು ಬಂದಿದೆ, ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ, 200 ಓಕೆ ಬಂದಿದೆ. ಐ ಡಿ 1, ಅಡ್ರೆಸ್ ಕೂಡ ಜನ್ರೇಟ್ ಆಗಿದೆ, ಐ ಡಿ ಕೂಡ ಜನ್ರೇಟ್ ಆಗಿದೆ. ಸೊ ಸ್ಟ್ರೀಟ್ ನಲ್ಲಿ ಬರ್ತಾ ಇದೆ. ಮೇ ಬಿ ನಾವು ಆ್ಯಡ್ ಮಾಡಿಲ್ಲ ಅಂತ ಅನ್ಕೊತೀನಿ DTOದಲ್ಲಿ, ಅದಕ್ಕೆ ಇರಬೇಕು. ಬ್ಯಾಂಗ್ಳೂರು, ಕರ್ನಾಟಕ, ಆಮೇಲೆ ಜಿಪ್ ಕೋಡು. ಅದೇ ರೀತಿ ಎಂಪ್ಲಾಯಿ ಆಬ್ಜೆಕ್ಟ್ ನೋಡ್ಬೋದು. ಓಕೆನಾ. ಸೊ ಎಂಪ್ಲಾಯಿ ಆಬ್ಜೆಕ್ಟ್ ಯಾವುದು, 1, ಹಾಗೆಯೇ ಎಂಪ್ಲಾಯಿ 1, ಆ ಎಂಪ್ಲಾಯಿಗೆ ಸಂಬಂಧಪಟ್ಟಿರೋ ಅಡ್ರೆಸ್ ಇದು. ಸೊ ಅದಕ್ಕೋಸ್ಕರ ಬರ್ತಾ ಇದೆ. ಸೊ ನಾವೀಗೇನು ಮಾಡೋಣ ಅಂದರೆ, ಸ್ಟ್ರೀಟ್ ಏನಕ್ಕೆ ಬರ್ತಿಲ್ಲ ಅಂತ ವೆರಿಫೈ ಮಾಡೋಣ. ಸೊ ಅಡ್ರೆಸ್ಸಲ್ಲಿ ಏನು ಆ್ಯಡ್ ಮಾಡಿದ್ದೀವಿ ಇಲ್ಲಿ, ಓಕೆ, ಸ್ಟ್ರೀಟ್ ಅಡ್ರೆಸ್ ಡಾಟ್ ಗೆಟ್ ಸ್ಟ್ರೀಟ್, ಸ್ಟೇಟ್ ಗೆಟ್ ಸ್ಟೇಟ್, ಸಿಟಿನ ಸೇವ್ ಮಾಡಿದ್ಮೇಲೆ ನ್ಯೂ ಅಡ್ರೆಸ್ನ ರಿಟರ್ನ್ ಮಾಡ್ತಿದ್ದೀವಿ. ಓಕೆ, ಓಪ್ಸ್, ಏನೋ ಮಿಸ್ಟೇಕ್ ಮಾಡಿದ್ವಿ ನಾವಿಲ್ಲಿ. ಸಿಟಿ, ಸ್ಟೇಟ್, ಸ್ಟ್ರೀಟ್, ಜಿಪ್ ಕೋಡ್, ಎಂಪ್ಲಾಯಿ, ಬಿಲ್ಡ್. ಓಕೆ, ಅದಾದಮೇಲೆ ಸೇವ್ ನ್ಯೂ ಅಡ್ರೆಸ್ನ ರಿಟರ್ನ್ ಮಾಡ್ತಿದ್ದೀವಿ. ನ್ಯೂ ಅಡ್ರೆಸ್ನ ರಿಟರ್ನ್ ಮಾಡಿದಾಗ ಎಕ್ಸಿಸ್ಟಿಂಗ್ ಎಂಪ್ಲಾಯಿ, ಜಿಪ್ ಕೋಡ್, ಸ್ಟೇಟ್, ಸಿಟಿ, ಓಕೆ. ಸೊ ಲೆಟ್ಸ್ ಇನ್ವೆಸ್ಟಿಗೇಟ್ ಇಟ್. ಏನು ಮಾಡೋಣ ಅಂದರೆ, ಇದನ್ನು ಇಲ್ಲಿ ಡಿಬಗ್ಗರ್ ಆ್ಯಡ್ ಮಾಡ್ತೀನಿ. ಓಕೆ, ಫಸ್ಟ್ ಆಫ್ ಆಲು ಡೇಟಾಬೇಸಲ್ಲಿ ಸ್ಟೋರ್ ಆಗ್ತಿದೆಯಾ ಅದನ್ನು ವೆರಿಫೈ ಮಾಡೋಣ. ಡೇಟಾಬೇಸಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಡ್ರೆಸ್ ಸ್ಟ್ರೀಟ್. ಓಕೆ, ಸ್ಟ್ರೀಟ್ ಫಸ್ಟ್ ಆಫ್ ಆಲ್ ಸ್ಟೋರೇ ಆಗ್ತಿಲ್ಲ. ಇದರ ಅರ್ಥ ಏನಪ್ಪ ಅಂದರೆ, ಪ್ರಾಬಬಲಿ ನಾನು ಇಲ್ಲಿ ಕಳಿಸ್ಬೇಕಾದ್ರೆ ಏನೋ ಮಿಸ್ಟೇಕ್ ಮಾಡಿದ್ದೀನಿ. ಓಕೆ, ದಿಸ್ ಈಸ್ ದ ಪ್ರಾಬ್ಲಮ್. ನಾನಿಲ್ಲಿ ಸ್ಪೆಲ್ಲಿಂಗ್ನ ತಪ್ಪು ಮಾಡಿದ್ದೆ, ಸ್ಟ್ರೀಟ್ ಅಂತ ಕೊಟ್ಟಿರಲಿಲ್ಲ. ಫೈನ್. ಈಗೇನು ಮಾಡೋಣ, ಸೇಮ್ ನಾನು ಇನ್ನೊಂದು ಎಂಪ್ಲಾಯಿಗೆ ಅದೇ ಅಡ್ರೆಸ್ನ, ಅಂದರೆ ಬೇರೆ ಅಡ್ರೆಸ್ನ ಅಥವಾ ಅದೇ ಅಡ್ರೆಸ್ನ ಎಂಟರ್ ಮಾಡಲಿಕ್ಕೆ ಟ್ರೈ ಮಾಡೋಣ.
ಓಕೆ, ನಾನೇನು ಮಾಡ್ತೀನಿ, ಸೆಂಡ್ ಅಂತ ಕೊಡ್ತೀನಿ. ಓಕೆ, ಡಿಬಗರ್ನ ರಿಮೂವ್ ಮಾಡ್ತೀನಿ. ಫೈನ್, ಪರ್ಫೆಕ್ಟ್. ಸಿ, ಈಗ ನೋಡ್ಬೋದು ಇನ್ನೊಂದು ಅಡ್ರೆಸ್ ಕ್ರಿಯೇಟ್ ಆಗಿದೆ ಸೇಮ್ ಅಡ್ರೆಸ್ಸಿಗೆ, ಬಟ್ ಎಂಪ್ಲಾಯಿ ಸೇಮ್ ಇದ್ದಾನೆ. ಓಕೆ, ಸೊ ಈ ರೀತಿ ನಾವು ಮಲ್ಟಿಪಲ್ ಅಡ್ರೆಸಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಈಗ ಒನ್ ಎಂಪ್ಲಾಯಿಗೆ ಏನಾಯಿತು, 2 ಅಡ್ರೆಸ್ ಇದೆ, ರೈಟ್. ಹಾಗೆಯೇ ಅದೇ ರೀತಿ ಮತ್ತೆ ಬೇರೆ ಬೇರೆ ಎಂಪ್ಲಾಯೀಸ್ನ ಕೂಡ ನಾವು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ 2 ಅಂತ ಆ್ಯಡ್ ಮಾಡ್ತೀನಿ. ಈ ಎಂಪ್ಲಾಯಿಗೆ ಸಿಟಿ ಮೇ ಬಿ ಹುಬ್ಳಿ, ಅದೇ ರೀತಿ ಸ್ಟೇಟ್ ಕರ್ನಾಟಕ, ಜಿಪ್ ಕೋಡ್ ಮೇ ಬಿ ಸ್ಟ್ರೀಟ್ ವಿದ್ಯಾನಗರ, ರೈಟ್. ಸೊ ಸೆಂಡ್ ಮಾಡೋಣ. ಇನ್ನೊಂದು ಅಡ್ರೆಸ್ ಕ್ರಿಯೇಟ್ ಆಗಿದೆ. ಸೊ ಈಗ ಡೇಟಾಬೇಸಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏನೇನು ಸ್ಟೋರ್ ಆಗಿರುತ್ತೆ ಅಂತೇಳಿ. ಸಿ, 2 ಎಂಪ್ಲಾಯೀಸ್ ಅಡ್ರೆಸ್ನ ನಾವು ಸ್ಟೋರ್ ಮಾಡಿದ್ದೀವಿ ಇಲ್ಲಿ. ಎಂಪ್ಲಾಯಿ ID 1, ಎಂಪ್ಲಾಯಿ ID 1 2 ಅಡ್ರೆಸ್ ಇದೆ. ಹಾಗೆಯೇ ಎಂಪ್ಲಾಯಿ ID 2ನೇ ಎಂಪ್ಲಾಯಿಗೆ ಒಂದೇ ಅಡ್ರೆಸ್ ಇದೆ. ಸೊ ಈ ರೀತಿ ನಾವು ಒನ್ ಟು ಮೆನಿ ರಿಲೇಷನ್ಶಿಪ್ನ ಯೂಸ್ ಮಾಡಿ ಡೇಟಾಬೇಸಲ್ಲಿ ಮಲ್ಟಿಪಲ್, ಸೊ ಈ ರೀತಿ ನಾವು ಟೇಬಲಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ಬೋದು. ಮಲ್ಟಿಪಲ್ ಅಡ್ರೆಸಸ್ನ ನಾವು ಸ್ಟೋರ್ ಮಾಡ್ಬೋದು. ಫೈನ್. ಹಾಗಾದರೆ ಈಗ ಸೇವ್ ಏನೋ ಮಾಡ್ತಾ ಇದ್ದೀವಿ, ಬಟ್ ಯಾವ ರೀತಿ ಗೆಟ್ ಮಾಡ್ತೀವಿ, ಗೆಟ್ ಮಾಡೋದು ಕೂಡ ಇಂಪಾರ್ಟೆಂಟ್, ಹೌದಾ. ಸೊ ನಾನು ಗೆಟ್ ಮಾಡ್ಬೇಕಾರೆಗೆ ಏನು ಮಾಡಬೇಕು, ಸೊ ಫಸ್ಟ್ ಆಫ್ ಆಲ್ ನನಗೆ ಯೋಚನೆ ಮಾಡಬೇಕು ಯಾವ ರೆಪಾಸಿಟರಿ ಮೆಥಡಿಗೆ ನಾನು ಬರೆದ್ರೆ ಅನುಕೂಲ ಆಗುತ್ತೆ. ಓಕೆ, ಫೈಂಡ್ ಆಲ್ ಮೆಥಡ್ನ ಅಡ್ರೆಸ್ ರೆಪಾಸಿಟರಿಲಿ ಬರೀಬೇಕು ಅಥವಾ ಎಂಪ್ಲಾಯಿ ರೆಪಾಸಿಟರಿಲಿ ಬರೀಬೇಕು. ಸಿ, ಎಂಪ್ಲಾಯಿ ರೆಪಾಸಿಟರಿಲಿ ಬರೆದ್ವಿ ಅಂದರೆ ಏನಾಗುತ್ತೆ, ಲೆಟ್ಸ್ ಗೋ ಟು ದಿ ಕೋಡ್. ಇಲ್ಲಿ ಎಂಪ್ಲಾಯಿ ಇದೆ, ಅಡ್ರೆಸ್ ಇದೆ, ಹೌದಾ. ಸೊ ಫಸ್ಟು ಅಡ್ರೆಸ್ಸಿಗೆ ಬರೆಯೋಣ. ಸಿ, ಅಡ್ರೆಸ್ಸಿಗೆ ನಾನು ಏನಾದರೂ ಫೈಂಡ್ ಆಲ್ ಬರದೆ ಅಂತಂದರೆ ಲೆಟ್ಸ್ ಗೋ ಟು ಏನು ಮಾಡೋಣ, ವಿಲ್ ಗೋ ಟು ಅಡ್ರೆಸ್ ರೆಪಾಸಿಟರಿ. ಈ ಅಡ್ರೆಸ್ ರೆಪಾಸಿಟರಿಲಿ ಫೈಂಡ್ ಆಲ್ ಮೆಥಡ್ ಆಲ್ರೆಡಿ ಇರುತ್ತೆ. ಓಕೆ, ಹಾಗಾಗಿ ಅಡ್ರೆಸ್ ಕಂಟ್ರೋಲರಿಗೆ ಹೋಗೋಣ. ಇಲ್ಲೇನು ಮಾಡ್ತೀನಿ, ಒಂದು ಮೆಥಡ್ನ ಬರಿತೀನಿ, ಪಬ್ಲಿಕ್ ಲೀಸ್ಟ್ ಆಫ್ ಅಡ್ರೆಸ್, ರೈಟ್. ಇಂಪೋರ್ಟ್ ಮಾಡೋಣ ಲಿಸ್ಟ್ನ, ರೀಡ್ ಅಡ್ರೆಸ್. ಇದು ಗೆಟ್ API, ರಿಟರ್ನ್ ಅಡ್ರೆಸ್ ರೆಪಾಸಿಟರಿ ಡಾಟ್ ಫೈಂಡ್ ಆಲ್. ಸೊ ಈಗ ಇದನ್ನು ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡೋಣ. ಆವಾಗ ಗೊತ್ತಾಗುತ್ತೆ ನಮಗೆ ಏನು ಡೇಟಾ ಬರುತ್ತೆ ಅಂತೇಳಿ. ಸೊ ನಾನು ರೀಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಪೋಸ್ಟ್ ಮ್ಯಾನಿಗೆ ಹೋಗೋಣ. ಪೋಸ್ಟ್ ಮ್ಯಾನಲ್ಲಿ ಇದನ್ನು ಗೆಟ್ ಅಂತ ಚೂಸ್ ಮಾಡ್ತೀನಿ. ಈಗ ಸೆಂಡ್ ಅಂತ ಕೊಡ್ತೀನಿ. ಸಿ, ಸೆಂಡ್ ಕೊಟ್ಟಾಗ ಡೇಟಾ ಬರ್ತಾ ಇದೆ, ಬಟ್ ಪ್ರಾಬ್ಲಮ್ ಏನಾಗ್ತಿದೆ, ನನಗೆ ಇಂಡಿವಿಜುವಲ್ ಆಬ್ಜೆಕ್ಟ್ ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಂಪ್ಲಾಯಿ 1 ಸೇಮ್ ಇದೆ, ಎಂಪ್ಲಾಯಿ 1 ಸೇಮ್ ಇದೆ, ಹೌದಾ. ಈ ಎಂಪ್ಲಾಯಿಗೆ ನನಗೆ 2 ಆಬ್ಜೆಕ್ಟ್ಸ್ ಬರ್ತಾ ಇದೆ, ಅಂದರೆ ID 1 ID 2 ಬರ್ತಿದೆ. ಬಟ್ ನಾನು ಇವೆರಡನ್ನೂ ಕಂಬೈನ್ ಮಾಡಬೇಕು, ಹೌದಾ. ಸೊ ಕಂಬೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ, ನಾನಿಲ್ಲಿ ಫೆಚ್ ಮಾಡ್ತಿರೋದು ಅಡ್ರೆಸ್ ರೆಪಾಸಿಟರಿ ಕೋಡ್ ಬರೀತಿದ್ದೀನಿ. ಅಡ್ರೆಸ್ ರೆಪಾಸಿಟರಿಗೆ ಯಾವಾಗಲೂ ಇಂಡಿವಿಜುವಲ್ಸ್ ರೆಕಾರ್ಡ್ ಬರುತ್ತೆ. ಆ ಇಂಡಿವಿಜುವಲ್ ರೆಕಾರ್ಡ್ಗೆ ನಾವು ಆ್ಯಡ್ ಮಾಡಿರೋದು ಸಿಂಗಲ್ ಎಂಪ್ಲಾಯಿ, ಹೌದಾ. ಸೊ ನನಗೆ ಯಾವ ರೀತಿ ಬೇಕು, ಎಂಪ್ಲಾಯಿ ಚೈಲ್ಡ್ ಮತ್ತು ಪೇರೆಂಟ್ ಮತ್ತು ಚೈಲ್ಡ್ ರಿಲೇಷನ್ಶಿಪ್ ಬೇಕು. ಪೇರೆಂಟ್ ಯಾವುದಾಗಿರಬೇಕು, ಎಂಪ್ಲಾಯಿ ಆಗಿರಬೇಕು. ಚೈಲ್ಡು ಅಡ್ರೆಸ್ ಆಗಿರಬೇಕು. ಅಂದರೆ 1 ಎಂಪ್ಲಾಯಿಗೆ ಎಷ್ಟು ಅಡ್ರೆಸ್ ಇದೆ ಅದು ನನಗೆ ಬರಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನಾನು ಎಂಪ್ಲಾಯಿ ರೆಪಾಸಿಟರಿಗೆ ಕೋಡ್ನ ಬರಿತೀನಿ. ಬಟ್ ಎಂಪ್ಲಾಯಿ ರೆಪಾಸಿಟರಿ ಒಳಗೆ ನಾನು ಫೈಂಡ್ ಆಲ್ ಮೆಥಡ್ನ ಬರದೆ ಅಂತಂದರೆ ನನಗಿಲ್ಲಿ ಯಾವುದೇ ಥರ ರೆಫರೆನ್ಸ್ ಇಲ್ಲ, ಹೌದಾ. ಸೊ ಲೆಟ್ಸ್ ಗೋ ಟು ಎಂಪ್ಲಾಯಿ ಕಂಟ್ರೋಲರ್. ಇಲ್ಲೇನು ಮಾಡ್ತೀನಿ ನಾನು, ಸೇಮ್ ಇಲ್ಲೂ ಕೂಡ ನಾನು ಲೀಸ್ಟ್ ಆಫ್ ಎಂಪ್ಲಾಯಿ ಬರಿತೀನಿ, ಎಂಪ್ಲಾಯಿ. ಸೊ ಇದನ್ನು ಇಂಪೋರ್ಟ್ ಮಾಡೋಣ, ರೀಡ್ ಎಂಪ್ಲಾಯೀಸ್. ಓಕೆ, ರಿಟರ್ನ್ ಎಂಪ್ಲಾಯಿ ರೆಪಾಸಿಟರಿ ಡಾಟ್ ಫೈಂಡ್ ಆಲ್. ಇದನ್ನು ಗೆಟ್ ಮ್ಯಾಪಿಂಗ್ ಮಾಡೋಣ. ಸೇವ್ ಮಾಡಿ ರೀಸ್ಟಾರ್ಟ್ ಮಾಡ್ತೀನಿ. ಪರ್ಫೆಕ್ಟ್. ಈಗೇನು ಮಾಡೋಣ, ನಾನು ಪೋಸ್ಟ್ಮ್ಯಾನಲ್ಲಿ ಇದನ್ನು ಗೆಟ್ ಅಂತ ಮಾಡ್ತೀನಿ, ಗೆಟ್ /ಎಂಪ್ಲಾಯೀಸ್, ಹೌದಾ. ಸೆಂಡ್ ಮಾಡಿದಾಗ ಓನ್ಲಿ ನನಗೆ ಎಂಪ್ಲಾಯಿ ಬರ್ತಿದೆ. ಸಿ, ಎಂಪ್ಲಾಯಿಗೆ ಮ್ಯಾಪ್ ಆಗಿರೋವಂಥ ಅಡ್ರೆಸ್ ಬರ್ತಾ ಇಲ್ಲ ನನಗೆ. ಸೊ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ನಾವು ಇಲ್ಲಿ ನಮಗೆ ಬೇಕಾದಂಗೆ ಒಂದು TTOನ ಕ್ರಿಯೇಟ್ ಮಾಡೋಣ, ಓಕೆನಾ. ಸೊ ಇದ್ರ ಜೊತೆಗೆ ನಾವೇನು ಮಾಡೋಣ, ಇಲ್ಲಿ ಲೀಸ್ಟ್ ಆಫ್ ಅಡ್ರೆಸಸ್ನ ಕ್ರಿಯೇಟ್ ಮಾಡೋಣ. ಆ ಅಡ್ರೆಸ್ಸಿಗೆ ನಾವು ಪಾಪ್ಯುಲೇಟ್ ಮಾಡೋಣ. ಏನಕ್ಕೆ ಅಂತಂದರೆ ಪ್ರತಿಯೊಂದು ID ವ್ಯಾಲ್ಯೂಸು ನಮಗೆ ಅಡ್ರೆಸ್ ಟೇಬಲಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ, ಹೌದಾ. ಫಾರ್ ಎಕ್ಸಾಂಪಲ್ ID 1, ಈ ID 1ಗೆ ಎಷ್ಟು ಅಡ್ರೆಸ್ ಇದೆ, 2 ಅಡ್ರೆಸ್ ಇದೆ. ಅದನ್ನು ನಾವೆಲ್ಲಿ ತಿಳ್ಕೊಬೋದು, ಅಡ್ರೆಸ್ ಟೇಬಲಲ್ಲಿ. ಸೊ ಅಡ್ರೆಸ್ ಟೇಬಲಿಗೆ ಹೋದ್ವಿ ಅಂತಂದರೆ
ಎಂಪ್ಲಾಯಿ 1 ಎರಡು ಅಡ್ರೆಸ್ ಇದೆ. ಈ ಎರಡು ಅಡ್ರೆಸ್ನ ನಾವು ಪುಲ್ ಮಾಡ್ಬೋದು. ಹೆಂಗೆ ಪುಲ್ ಮಾಡ್ತೀವಿ? ಈ ಒಂದು ಅಡ್ರೆಸ್ ರೆಪಾಸಿಟರಿ ಮೆಥಡ್ ಒಳಗಡೆಗೆ, ಅಡ್ರೆಸ್ ರೆಪಾಸಿಟರಿ ಒಳಗಡೆಗೆ ಫೈಂಡ್ ಬೈ ಎಂಪ್ಲಾಯಿ ಐ ಡಿ ಅಂತ ನಾವೊಂದು ಕಸ್ಟಮ್ ಫೈಂಡರ್ ಮೆಥಡ್ನ ಬರಿತೀವಿ. ಅದರಿಂದ ನಾವು ಈ ಎರಡೂ ರೆಕಾರ್ಡ್ಸ್ನ ಈಸಿಯಾಗಿ ಫೆಚ್ ಮಾಡ್ಬೋದು. ಓಕೆನಾ? ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಅಪ್ರೋಚ್ ನಾವು ಯಾವಾಗಲೂ ಇಂಡಸ್ಟ್ರಿಯಲ್ಲಿ ಫಾಲೋ ಮಾಡೋ ಅಂಥ ಅಪ್ರೋಚ್. ಲೆಟ್ಸ್ ಗೋ ಟು ಇಲ್ಲಿ ಫೈಂಡ್ ಆಲ್ ಇರಲಿ. ಸೊ ಫೈಂಡ್ ಆಲ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಒಂದು ಫೈಂಡರ್ ಮೆಥಡ್ನ ಕ್ರಿಯೇಟ್ ಮಾಡೋಣ. ಎಲ್ಲಿ? ಅಡ್ರೆಸ್ ರೆಪಾಸಿಟರಿ ಒಳಗಡೆಗೆ. ಸೊ ಅಡ್ರೆಸ್ ರೆಪಾಸಿಟರಿ ಒಳಗಡೆಗೆ ಫೈಂಡ್ ಬೈ ಎಂಪ್ಲಾಯಿ ಐ ಡಿ. ಓಕೆ, ಸೊ ಇಲ್ಲೇನು ಮಾಡ್ತೀನಿ, ವಿ ವಿಲ್ ಪಾಸ್ ದಿ ಲಾಂಗ್ ಎಂಪ್ಲಾಯಿ ಐ ಡಿ. ಇದನ್ನು ಪಾಸ್ ಮಾಡೋಣ. ರಿಟರ್ನ್ ಲೀಸ್ಟ್ ಆಫ್ ಅಡ್ರೆಸ್. ಓಕೆ, ಸೊ ಲೀಸ್ಟ್ನ ಇಂಪೋರ್ಟ್ ಮಾಡೋಣ. ಪರ್ಫೆಕ್ಟ್. ಸೊ ಈಗ ನಾವೇನು ಮಾಡೋಣ, ಫಸ್ಟು ಅಡ್ರೆಸ್ಸಿಗೆ ಹೋಗೋಣ. ಅಡ್ರೆಸ್ಸಲ್ಲಿ ನಾನು ಬರಿಬೇಕಾದ್ರೆ ಏನು ಮಾಡಬೇಕು, ಫೈಂಡ್ ಬೈ ಎಂಪ್ಲಾಯಿ ಥ್ರೂ ನಾನು ಫೈಂಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಫೈಂಡ್ ಬೈ ಫಾಲೋಡ್ ಬೈ ಎಂಪ್ಲಾಯಿ. ಬಟ್ ಈ ಎಂಪ್ಲಾಯಿ ಅನ್ನೋದು ಆಬ್ಜೆಕ್ಟ್, ಹೌದಾ? ಈ ಎಂಪ್ಲಾಯಿ ಆಬ್ಜೆಕ್ಟ್ ಒಳಗಡೆಗೆ ಅಗೇನ್ ಏನೇನಿದೆ, ಐ ಡಿ ಇದೆ, ನೇಮ್ ಇದೆ. ಸೊ ನಾನು ಎದರಿಂದ ಫೈಂಡ್ ಮಾಡಬೇಕು, ಐ ಡಿಯಿಂದ ಫೈಂಡ್ ಮಾಡಬೇಕು, ಹೌದಾ? ಸೊ ಅದಕ್ಕೋಸ್ಕರ ನಾನು ಫ್ರೇಮ್ ಮಾಡಬೇಕಾದ್ರೆ ಜೆ ಪಿ ಎ ಫೈಂಡರ್ ಮೆಥಡ್ನ ಫ್ರೇಮ್ ಮಾಡಬೇಕಾದ್ರೆ ಎಂಪ್ಲಾಯಿ ಫಾಲೋಡ್ ಬೈ ಎಂಪ್ಲಾಯಿ ಒಳಗಡೆ ಇರೋ ಫೀಲ್ಡ್ನ ನಾನು ಸ್ಪೆಸಿಫೈ ಮಾಡಬೇಕು, ವೆದರ್ ಐ ಡಿನೋ ಅಥವಾ ನೇಮ್ ಅಂತನೋ. ನನ್ನ ಕೇಸ್ ಒಳಗಡೆಗೆ ನಾನು ನೇಮಿಂದ ಫೈಂಡ್ ಮಾಡಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ, ಇಲ್ಲಿ ಐ ಡಿನ ಸ್ಪೆಸಿಫೈ ಮಾಡ್ತೀನಿ. ಓಕೆ, ಎಂಪ್ಲಾಯಿ ಐ ಡಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅಡ್ರೆಸ್ ರೆಪಾಸಿಟರಿ ಒಳಗಡೆಗೆ ಎಂಪ್ಲಾಯಿ ಫಾಲೋಡ್ ಬೈ ಐ ಡಿ ಅಂತ ಕೊಟ್ಟಿದ್ದೀನಿ. ನೀವು ಬರೇ ಫೈಂಡ್ ಬೈ ಎಂಪ್ಲಾಯಿ ಅಂತ ಕೊಟ್ಟರೆ ವರ್ಕ್ ಆಗಲ್ಲ. ಓಕೆನಾ? ನಮಗೆ ಎಕ್ಸೆಪ್ಷನ್ ಬರುತ್ತೆ. ಓಕೆ, ಫೈಂಡ್ ಬೈ ಎಂಪ್ಲಾಯಿ ಐ ಡಿ ಅಂತ ಕೊಡಬೇಕು. ಅಥವಾ ನೇಮ್ ಥ್ರೂ ಏನಾದರೂ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ಎಂಪ್ಲಾಯಿ ನೇಮ್ ಅಂತ ಕೊಡಬೇಕು. ಓಕೆ, ಫೈಂಡ್ ಬೈ ಎಂಪ್ಲಾಯಿ ನೇಮ್ ಅಂತ. ಸೊ ನಾನಿಲ್ಲಿ ಐ ಡಿ ಬೇಕಾಗಿರೋದ್ರಿಂದ ಎಂಪ್ಲಾಯಿ ಐ ಡಿ ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಫೈನ್. ಈಗ ಈ ಮೆಥಡ್ನ ನಾವು ನಮ್ಮ ಕಂಟ್ರೋಲರಲ್ಲಿ ಕಾಲ್ ಮಾಡೋಣ. ಸೊ ಎಂಪ್ಲಾಯಿ ಕಂಟ್ರೋಲರಿಗೆ ಹೋಗೋಣ. ಇಲ್ಲೇನು ಮಾಡ್ತೀನಿ ನಾನು, ಇದನ್ನು ಫಸ್ಟು ಲೂಪ್ ಮಾಡ್ತೀನಿ ನಾನು. ಫೈಂಡ್ ಆಲ್ ಮೆಥಡ್ನ ಲೂಪ್ ಮಾಡೋಣ. ಸೊ ರೆಪಾಸಿಟರಿ ಅಡ್ರೆಸ್, ಅಂಡು ಮಾಡೋಣ. ಓಕೆ, ಸೊ ನನಗೇನು ಸಿಗ್ತಿದೆ, ಇಲ್ಲಿ ಫೈಂಡ್ ಆಲ್ ಮೆಥಡ್ ಬರ್ತಿದೆ. ಇದನ್ನು ನಾನು ಸ್ಟ್ರೀಮಿಗೆ ಕನ್ವರ್ಟ್ ಮಾಡ್ತೀನಿ. ಸ್ಟ್ರೀಮಿಗೆ ಕನ್ವರ್ಟ್ ಮಾಡಿದ ಮೇಲೆ ಸೊ ನನಗೆ ಏನು ಬೇಕು, ಎಂಪ್ಲಾಯಿ ಐ ಡಿ ಬೇಕು. ಓಕೆನಾ? ಆ ಎಂಪ್ಲಾಯಿ ಐ ಡಿನ ನಾನು ಪಾಸ್ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಮಾಡೋಣ, ಮ್ಯಾಪ್. ಸೊ ನನಗೇನು ಸಿಗುತ್ತೆ, ಮ್ಯಾಪ್ ಮಾಡಿದಾಗ ನನಗೆ ಎಂಪ್ಲಾಯಿ ಆಬ್ಜೆಕ್ಟ್ ಸಿಗುತ್ತೆ. ಆ ಎಂಪ್ಲಾಯಿ ಆಬ್ಜೆಕ್ಟಲ್ಲಿ ನನಗೇನು ಬೇಕು, ಎಂಪ್ಲಾಯಿ ಐ ಡಿ ಬೇಕು. ಓಕೆ, ಆ ಎಂಪ್ಲಾಯಿ ಐ ಡಿನ ನಾನು ಯಾರಿಗೆ ಕಳಿಸ್ಬೋದು, ವಿ ಕ್ಯಾನ್ ಸೆಂಡ್ ಇಟ್ ಟು ಎಂಪ್ಲಾಯಿ ಡಿ ಟಿ ಒ. ಓಕೆ, ಸೊ ನಾನೇನು ಮಾಡ್ತೀನಿ, ನ್ಯೂ ಎಂಪ್ಲಾಯಿ ರೆಸ್ಪಾನ್ಸ್ ಡಿ ಟಿ ಒ, ಎಂಪ್ಲಾಯಿ ರೆಸ್ಪಾನ್ಸ್ ಡಿ ಟಿ ಒ. ಓಕೆ, ಈ ರೀತಿ ಆಗಲ್ಲ ಇದು. ಸೊ ಬೆಟರ್ ಏನು ಮಾಡೋಣ, ವಿ ಕ್ಯಾನ್ ಯೂಸ್ ನ್ಯೂ ಎಂಪ್ಲಾಯಿ ರೆಸ್ಪಾನ್ಸ್ ಡಿ ಟಿ ಒ, ರೈಟ್? ಸೊ ಇದಕ್ಕೆ ನಾನು ಏನೇನು ಪಾಸ್ ಮಾಡಬೇಕು, ಪ್ಯಾರಾಮೀಟರ್ಸು. ಸೊ ವಿ ಕ್ಯಾನ್ ವೆರಿಫೈ ದಟ್. ಸೊ ನಾನು ಇದಕ್ಕೆ ಪಾಸ್ ಮಾಡಬೇಕಾಗಿರೋದು ಲಾಂಗ್ ಐ ಡಿ, ನೇಮು, ಹಾಗೆಯೇ ಲೀಸ್ಟ್ ಆಫ್ ಅಡ್ರೆಸ್ಸಸ್ಸು, ಅದಿಷ್ಟನ್ನು ನಾನು ಪಾಸ್ ಮಾಡಬೇಕು ಆ್ಯಸ್ ಎ ಪ್ಯಾರಾಮೀಟರ್ ಆಗಿ. ಸೊ ನನಗೆ ಐ ಡಿ ಏನು ಬರುತ್ತೆ, ಎಂಪ್ಲಾಯಿ ಐ ಡಿ. ಓಕೆ, ಸೊ ಎಂಪ್ಲಾಯಿ ಐ ಡಿ ಡಾಟ್ ಗೆಟ್ ಐ ಡಿ. ಓಕೆ, ಅದಾದಮೇಲೆ ವಾಟ್ ಎಲ್ಸ್ ವಿ ನೀಡ್ ಟು ಪಾಸ್, ರೆಸ್ಪಾನ್ಸ್ ಡಿ ಟಿ ಒ ಸ್ಟ್ರಿಂಗ್ ನೇಮ್. ಓಕೆ, ಎಂಪ್ಲಾಯಿ ಡಾಟ್ ಗೆಟ್ ನೇಮ್. ಸೊ ಅದಾದಮೇಲೆ ನಾನೇನು ಪಾಸ್ ಮಾಡಬೇಕು, ಲೀಸ್ಟ್ ಆಫ್ ಅಡ್ರೆಸ್ನ ಪಾಸ್ ಮಾಡಬೇಕು. ಬಟ್ ಲೀಸ್ಟ್ ಆಫ್ ಅಡ್ರೆಸ್ ಬರಬೇಕು ಅಂತಂದರೆ ನನಗೆ ಫೈಂಡರ್ ಮೆಥಡ್ನ ಕಾಲ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಎಂಪ್ಲಾಯಿ ಡಾಟ್ ಗೆಟ್ ಐ ಡಿ. ಇದನ್ನು ನಾನು ರೆಪಾಸಿಟರಿ ಮೆಥಡಿಗೆ ಪಾಸ್ ಮಾಡ್ತೀನಿ. ಯಾವ ರೆಪಾಸಿಟರಿ ಮೆಥಡಿಗೆ, ಅಡ್ರೆಸ್ ರೆಪಾಸಿಟರಿಗೆ, ಹೌದಾ? ಸೊ ಅಡ್ರೆಸ್ ರೆಪಾಸಿಟರಿ ಬೇಕು ಅಂದರೆ, ಸೊ ಫಸ್ಟಿಗೆ ನಾನು ಬಿಗಿನಿಂಗಲ್ಲಿ ಅಡ್ರೆಸ್ ರೆಪಾಸಿಟರಿನ ಇಂಜೆಕ್ಟ್ ಮಾಡ್ತೀನಿ. ಅಡ್ರೆಸ್ ರೆಪಾಸಿಟರಿ. ಸೊ ಈಗೇನು ಮಾಡೋಣ, ಇಲ್ಲಿ ಅಡ್ರೆಸ್ ರೆಪಾಸಿಟರಿ ಡಾಟ್ ಫೈಂಡ್ ಬೈ ಎಂಪ್ಲಾಯಿ ಐ ಡಿ, ಹೌದಾ? ಇದಕ್ಕೆ ಎಂಪ್ಲಾಯಿ ಐ ಡಿನ ಪಾಸ್ ಮಾಡೋಣ. ಸೊ ನನಗೇನು ಸಿಗುತ್ತೆ ಈಗ,
ಲೀಸ್ಟ್ ಆಫ್ ಅಡ್ರೆಸ್ ಸಿಗುತ್ತೆ. ಲೀಸ್ಟ್ ಆಫ್ ಅಡ್ರೆಸ್, ಅದನ್ನು ಲೀಸ್ಟ್ ಅಂತ ಕರೆಯೋಣ. ಓಕೆ, ಈ ಲಿಸ್ಟನ್ನ ನಾನು ಇಲ್ಲಿ ಥರ್ಡ್ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀನಿ. ಓಕೆ, ಈಗ ಪಾಸ್ ಮಾಡಿದ ಮೇಲೆ ನನಗೆ ನ್ಯೂ ರೆಸ್ಪಾನ್ಸ್ ಎಂಟಿಟಿನ ಕ್ರಿಯೇಟ್ ಮಾಡಿದ್ದೆ, ಹೌದಾ? ಸೊ ನಾನೇನು ಮಾಡ್ತೀನಿ, ಈಗ ಡೈರೆಕ್ಟಾಗಿ ರಿಟರ್ನ್ ಮಾಡ್ತೀನಿ. ಓಕೆ, ರಿಟರ್ನ್ ಮಾಡಿದಾಗ ಇಲ್ಲಿ ನಾನೇನು ಮಾಡ್ತೀನಿ, ಡಾಟ್ ಕನ್ವರ್ಟ್ ಇಟ್ ಇಂಟು ಕಲೆಕ್ಟ್ ಡಾಟ್ ಕಲೆಕ್ಟರ್ಸ್ ಟು ಲಿಸ್ಟ್. ಓಕೆನಾ, ಅದನ್ನು ಕಲೆಕ್ಟರ್ಸ್ ಡಾಟ್ ಟು ಲಿಸ್ಟಿಗೆ ಕನ್ವರ್ಟ್ ಮಾಡ್ತೀನಿ. ಸೊ ನನಗೇನು ಸಿಗುತ್ತೆ ಅವಾಗ ಕನ್ವರ್ಟ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಎಂಪ್ಲಾಯಿ ರೆಸ್ಪಾನ್ಸ್ DTO. ಎಂಪ್ಲಾಯಿ ರೆಸ್ಪಾನ್ಸ್ DTO. ಪರ್ಫೆಕ್ಟ್. ಓಕೆ, ಸೊ ನಿಮಗೆ ಕನ್ಫ್ಯೂಸಿಂಗ್ ಅನಿಸ್ಬೋದು, ನಾನು ಇಲ್ಲಿ ಮಿಡ್ಲಲ್ಲಿ ಏನು ಯೂಸ್ ಮಾಡಿದ್ದೀನಿ, ಸ್ಟ್ರೀಮ್ API ಯೂಸ್ ಮಾಡಿದ್ದೀನಿ. ಬಟ್ ಓವರಾಲ್ ನಾನು ಏನು ಮಾಡ್ತಿದ್ದೀನಿ, ಫಸ್ಟು ಎಂಪ್ಲಾಯಿ ರೆಪಾಸಿಟರಿಯಲ್ಲಿ ಇರೋದನ್ನೆಲ್ಲ ಲೂಪ್ ಮಾಡ್ತಾ ಇದ್ದೀನಿ. ಓಕೆನಾ, ಲೂಪ್ ಮಾಡಿದಾಗ ಸ್ಟ್ರೀಮ್ ಯೂಸ್ ಮಾಡಿ ಲೂಪ್ ಮಾಡ್ತಿದ್ದೀನಿ. ಸೊ ಅದನ್ನು ನಾನೇನು ಮಾಡ್ತೀನಿ, ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನನಗಿಲ್ಲಿ ಎಂಪ್ಲಾಯಿ ರೆಪಾಸಿಟರಿಯಿಂದ ಬರೋದು ಯಾವುದು, ಎಂಪ್ಲಾಯಿ ಆಬ್ಜೆಕ್ಟ್ ಇರುತ್ತೆ. ಆ ಎಂಪ್ಲಾಯಿ ಆಬ್ಜೆಕ್ಟ್ನ ನಾನು ಎಂಪ್ಲಾಯಿ ರೆಸ್ಪಾನ್ಸ್ DTO ಕನ್ವರ್ಟ್ ಮಾಡಬೇಕು, ಹೌದಾ? ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮ್ಯಾಪ್ ಆಬ್ಜೆಕ್ಟ್ನ ಯೂಸ್ ಮಾಡ್ತೀನಿ. ಮ್ಯಾಪ್ ಅನ್ನೋದಿಲ್ಲಿ ಇಂಟರ್ಮೀಡಿಯೇಟ್ ಆಪರೇಷನ್ನ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ, ಈಗ ಪ್ರತಿ ಸಲ ಲೂಪ್ನ ನಾನು ಮಾಡಬೇಕಾದ್ರೆ ಸಿಂಗಲ್ ಎಂಪ್ಲಾಯಿ ಆಬ್ಜೆಕ್ಟ್ ನನಗೆ ಸಿಗುತ್ತೆ. ಓಕೆ, ಎಲ್ಲಿಂದ, ಎಂಪ್ಲಾಯಿ ಆಬ್ಜೆಕ್ಟಿಂದ. ಸೊ ಆ ಎಂಪ್ಲಾಯಿ ಆಬ್ಜೆಕ್ಟ್ ಒಳಗಡೆ ಏನಿರುತ್ತೆ, ID ಇರುತ್ತೆ, ನೇಮ್ ಇರುತ್ತೆ. ಓಕೆ, ಆ ಐಡಿನ ನಾನು ಏನು ಮಾಡ್ತೀನಿ, ಅಡ್ರೆಸ್ ರೆಪಾಸಿಟರಿ ಕೊಡ್ತೀನಿ. ಅಡ್ರೆಸ್ ರೆಪಾಸಿಟರಿಯ ಫೈಂಡ್ ಬೈ ಎಂಪ್ಲಾಯಿ ID ಮೆಥಡಿಗೆ ಕಳಿಸ್ತೀನಿ. ಸೊ ಅವಾಗ ಏನಾಗುತ್ತೆ, ನನಗೆ ಲೀಸ್ಟ್ ಆಫ್ ಅಡ್ರೆಸ್ ಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ 1ನ ಕಳಿಸಿದಾಗ 2 ಅಡ್ರೆಸ್ ನಮಗೆ ಸಿಗುತ್ತೆ. ಸೊ ಆ ಅಡ್ರೆಸ್ ನಾನು ಎಂಪ್ಲಾಯಿ ರೆಸ್ಪಾನ್ಸ್ DTO ಕನ್ಸ್ಟ್ರಕ್ಟರಿಗೆ ಪಾಸ್ ಮಾಡ್ತಿದ್ದೀನಿ. ID ಪಾಸ್ ಮಾಡಬೇಕು, ನೇಮ್ ಪಾಸ್ ಮಾಡಬೇಕು, ಹಾಗೆಯೇ ಲೀಸ್ಟ್ ಪಾಸ್ ಮಾಡಬೇಕು. ಇದಿಷ್ಟನ್ನು ನಾನು ಇಲ್ಲಿಗೆ ಪಾಸ್ ಮಾಡ್ತೀನಿ. ಪಾಸ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ. ಸೊ ಆವಾಗ ಮ್ಯಾಪಿಗೆ ರಿಟರ್ನ್ ಮಾಡಿದಾಗ ನನಗೆ ಸಿಕ್ಕಿದ್ದು ಎಂಪ್ಲಾಯಿ ರೆಸ್ಪಾನ್ಸ್ DTO. ಅದನ್ನು ನಾನೇನು ಮಾಡ್ತೀನಿ, ಕಲೆಕ್ಟ್ ಮಾಡಿ ಲಿಸ್ಟಿಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, ಸೊ ಯಾಕಂದರೆ ಸ್ಟ್ರೀಮಲ್ಲಿತ್ತು, ಸ್ಟ್ರೀಮಿಂದ ನಾನು ಲೀಸ್ಟಿಗೆ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಲೀಸ್ಟಿಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಓಕೆನಾ, ಅದಾದಮೇಲೆ ರಿಟರ್ನ್ ಮಾಡ್ತೀನಿ. ಓಕೆ, ಫೈನ್. ಈಗ ನಾವು ಇದನ್ನು ಸ್ಟಾರ್ಟ್ ಮಾಡೋಣ ಅಪ್ಲಿಕೇಶನ್ನ. ಈಗ ನಾವು APIನ ಹಿಟ್ ಮಾಡಿದಾಗ ಏನು ಬರುತ್ತೆ ರಿಸಲ್ಟು ಗೊತ್ತಾಗುತ್ತೆ. ಪೋಸ್ಟ್ಮ್ಯಾನಿಗೆ ಹೋಗೋಣ. ಪೋಸ್ಟ್ಮ್ಯಾನಲ್ಲಿ ಈಗ ಸೆಂಡ್ ಮಾಡಿದ್ರೆ ವಿ ಗೆಟ್ ಡಿಫ್ರೆಂಟ್ ರೆಸ್ಪಾನ್ಸ್, ಹೌದಾ? ಸೊ ಈಗೇನಾಗ್ತಿದೆ, ವಿ ಗೆಟ್ ID, ನೇಮ್, ಜೊತೆಗೇ ನನಗೆ ಅಡ್ರೆಸ್ ಕೂಡ ಬರ್ತಿದೆ. ಎಷ್ಟು ಅಡ್ರೆಸ್ ಇದೆ, 2 ಅಡ್ರೆಸ್ ಇದೆ. ಓಕೆ, ಅಫ್ಕೋರ್ಸ್ ಈ ಅಡ್ರೆಸ್ಸಲ್ಲಿ ಮತ್ತೆ ಎಂಪ್ಲಾಯಿ ಫಾರ್ಮ್ ಆಗ್ತಿದೆ, ದಟ್ಸ್ ಕಂಪ್ಲೀಟ್ಲಿ, ಅದನ್ನು ನಾವು ಇಗ್ನೋರ್ ಕೂಡ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಫೈನ್. ಬಟ್ ನಮಗೇನು ಸಿಗ್ತಿದೆ, ಅಡ್ರೆಸ್ ಒಳಗಡೆಗೆ ನಮಗೆ ಬೇಕಾದಂಗೆ ಎಂಪ್ಲಾಯಿ ಪ್ರತಿಯೊಂದು ಎಂಪ್ಲಾಯಿ ಆಬ್ಜೆಕ್ಟಿಗೆ ಬೇಕಾಗಿರೋಂಥ ಅಡ್ರೆಸ್ಸು ಅರೇ ಫಾರ್ಮ್ ಒಳಗಡೆ ಸಿಗ್ತಾ ಇದೆ. ಸೊ ಇದು ಮೊದಲನೇ ಅಡ್ರೆಸ್ಸು, ಇದು 2ನೇ ಅಡ್ರೆಸ್. ಸಿಮಿಲರ್ಲಿ ಸೆಕೆಂಡ್ನೇ ಎಂಪ್ಲಾಯಿಗೆ ಓನ್ಲಿ 1 ಅಡ್ರೆಸ್ ಇದೆ, ಹೌದಾ? ಸೊ ಆ ಅಡ್ರೆಸ್ಸು ಡಿಸ್ಪ್ಲೇ ಆಗಿದೆ. ಅದೇ ರೀತಿ ಎಂಪ್ಲಾಯಿ 3 ಇದೆ. ಈ ಎಂಪ್ಲಾಯಿ 3ನ ನಾವೇನು ಅಡ್ರೆಸ್ ಆ್ಯಡ್ ಮಾಡಿಲ್ಲ, ಸೊ ಅದಕ್ಕೆ ಎಂಟಿ ರೆಸ್ಪಾನ್ಸ್ ಬರ್ತಿದೆ. ಬಟ್ ಓವರಾಲ್ ನಮಗೆ ನೋಡೋದಾದರೆ ನಾವು ಅಂದ್ಕೊಂಡಂಗೆ ಡೇಟಾ ಬಂದಿದೆ. ಸೊ ಈ ರೀತಿ ನಾವು ಟೇಬಲಲ್ಲಿರೋ ಡೇಟಾನ ಫೆಚ್ ಮಾಡಬೇಕು. ಬಟ್ ಈಗ ಏನಾಗ್ತಿದೆ, ನಮಗೆ ಇಲ್ಲಿ ನನಗೆ ಎಲ್ಲ ಅಡ್ರೆಸ್ನು ನಾನು ಇಲ್ಲಿ ಫೆಚ್ ಮಾಡೋ ಅವಶ್ಯಕತೆ ಇಲ್ಲ ನನಗಿಲ್ಲಿ. ಓಕೆನಾ, ಸೊ ನಾನಿಲ್ಲಿ ಈಸಿಯಾಗಿ ಲಿಮಿಟ್ನ ಯೂಸ್ ಮಾಡ್ಬೋದು. ಏನಕ್ಕೆ, ನಾನು ಇದನ್ನು ಅಡ್ರೆಸ್ ಟೇಬಲಿಂದ ಫೆಚ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಪೇಜಿನೇಷನ್ನು ಸಾರ್ಟಿಂಗ್ನ ಯೂಸ್ ಮಾಡಿ ಈಸಿಯಾಗಿ, ಲೆಟ್ಸ್ ಸೇ ಸಪೋಸ್ ನನಗೆ ಈ ಎಂಪ್ಲಾಯಿಗೆ 100 ಅಡ್ರೆಸ್ ಇತ್ತು ಅಂತಂದರೆ ನಾನು ಓನ್ಲಿ 20 ಅಡ್ರೆಸ್ನ ಮಾತ್ರ ಫೆಚ್ ಮಾಡ್ಬೋದು. ಓಕೆ, ಈಸಿಯಾಗಿ ನಾನು ಫೈಂಡ್ ಬೈ 10 ಈ ರೀತಿ ನಾವು ಫೈಂಡರ್ ಮೆಥಡ್ಸ್ನ ಯೂಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ರೆಸಸ್ನ ಮಾತ್ರ ಈಸಿಯಾಗಿ ನಾನು ಫೆಚ್ ಮಾಡ್ಬೋದು. ದಟ್ ಈಸ್ ದ ಅಡ್ವಾಂಟೇಜ್. ಬಟ್ ಅದೇ ನಾವು ಎಂಪ್ಲಾಯಿಯಲ್ಲಿ ಏನಾದರೂ ಎಂಪ್ಲಾಯಿ ರೆಪಾಸಿಟರಿ ಒಳಗಡೆ ಏನಾದರೂ ನಾವು ಲೀಸ್ಟ್ ಆಫ್ ಅಡ್ರೆಸ್ ಅಂತ ಕ್ರಿಯೇಟ್ ಮಾಡಿ ಪೇರೆಂಟ್ ಟು ಚೈಲ್ಡ್ ರಿಲೇಷನ್ಶಿಪ್ ಆ ಥರ ಮಾಡಿದ್ದು ಬಂದಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಆ ಎಂಪ್ಲಾಯಿನ ಫೆಚ್ ಮಾಡಿದಾಗ ಎಲ್ಲ ರೆಕಾರ್ಡ್ಸ್ನ ನಾವು ಫೆಚ್ ಮಾಡ್ತಾ ಇದ್ವಿ, ಹೌದಾ? ಸೊ ದಟ್ ಈಸ್, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡಿದ್ವಿ, ಉಲ್ಟಾ ಯೂಸ್ ಮಾಡಿದ್ವಿ, ಅಂದರೆ ಮೆನಿ ಟು ಒನ್ ಅನೋಟೇಷನ್ನ ಯೂಸ್ ಮಾಡಿದ್ವಿ. ಅಫ್ಕೋರ್ಸ್ ನಾನು ಮುಂಚೆಗೆ ಹೇಳ್ದಂಗೆ 1 to many ಅನೋಟೇಷನ್ನ ಕೂಡ ಯೂಸ್ ಮಾಡ್ಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ ಕೇಸ್ ನಾವೇನಾದರೂ 1 to many ಅನೋಟೇಷನ್ನ ಯೂಸ್ ಮಾಡೋದಾಯಿತು ಅಂದರೆ ಎಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ. ಬಟ್ ಓವರಾಲ್ ನಿಮಗೆ ಮೆನಿ ಟು ಒನ್ ಅನೋಟೇಷನ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸುತ್ತೆ, ಮಲ್ಟಿಪಲ್ ಟೈಮ್ಸ್ ವೀಡಿಯೋನ ವಾಚ್ ಮಾಡಿರಿ, ನೀವು ಕೂಡ ಪ್ರಾಕ್ಟೀಸ್ ಮಾಡಿರಿ, ಅರ್ಥ ಆಗುತ್ತೆ. ಥ್ಯಾಂಕ್ ಯು.